ಗ್ಯಾರಂಟಿಯ ಆಶಯವನ್ನು ತೋರಿಸಿ ಅವರು ಒಂದು ಜಾಗಕ್ಕೆ ಕುತ್ಕೊಂಡಿದ್ದಾರೆ ಅಧಿಕಾರಕ್ಕೆ. ಬಟ್ ಈಗ ಅಧಿಕಾರ ನಡೆಸ್ಲಿಕ್ಕೆ ಹಣ ಇಲ್ಲ ಅವ್ರ ಹತ್ರ. ಈ ಥರದ ಗ್ಯಾರಂಟಿ ಕೊಡುವ ಬದಲು ಮನೆಗೊಂದು ನೌಕರಿ ಕೊಡಬಹುದಿತ್ತಲ್ಲ. ಗ್ಯಾರಂಟಿಗಳನ್ನು ಕೊಟ್ಟು ಜನರು ಹಣವನ್ನು ವಸೂಲಿ ಮಾಡಿ ಇವ್ರು ತುಂಬ್ತಾ ಇರೋದು, ಇವ್ರ ಮನೆಯಿಂದ ತಗೊಂಡು ಬನ್ನಿ. ಇದು ನಾನು ಮನಸ್ಸಿಂದ ಮಾತಾಡ್ತೇನೆ, ತಾವು ಬಂದ್ರಂತ ಮಾತಾಡೋದು. ನಾನು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಈ ನೋವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಈಗ ಇವರು ಘೋಷಣೆ ಮಾಡಿದ್ದಾರೆ 100 ಕೋಟಿ, ಬಟ್ ನಾವು 160 ಕೋಟಿ ಪ್ಲಸ್ 30 ಕೋಟಿ ಅಂದರೆ 190 ಕೋಟಿ ಹಿಂದಿನ ನಮ್ಮ BJP ಸರ್ಕಾರದಲ್ಲೇ ಇದು ಘೋಷಣೆಯಾಗಿ ಆಲ್ರೆಡಿ ಹಾಸ್ಪಿಟ್ಲ್ ಇವತ್ತು ರೆಡಿಯಾಗಿದೆ. ನಾನು MLA ಆದಮೇಲೆ ಯಾರೂ ಹೋಗದೇ ಇರುವಂಥ ಜಾಗಕ್ಕೆ ಹೋಗಿ ಅಲ್ಲಿಯ ಜನರಿಗೆ ಅಂದರೆ ಮೂಲಭೂತ ಸೌಕರ್ಯದಿಂದ ವಂಚಿತರಾದಂಥ ಜಾಗಗಳಿಗೆ ಹೋಗಿ ಅವರಿಗೆ ಆ ಮೂಲಭೂತ ಸೌಕರ್ಯಕ್ಕೆ ಬೇಕಾಗಿರುವಂಥ ರೋಡ್ಗಳಾಗಲಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ. ನಮಗೇನು ಆಸೆ ಇತ್ತಂದರೆ ಜನರ ಸೇವೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಮತ್ತು ಜನರ ಜೊತೆಗೆ ಚೆನ್ನಾಗಿರಬೇಕು. ಆಮೇಲೆ ಇಲ್ದಿದ್ರು ಕೂಡ ಈಗ ಕೂಡ ನಾನು ಆ 76,000 ಅಂದರೆ 1,200 ಮತಗಳಿಂದ ನಾನು ಸೋತಿದ್ದೇನೆ. ಬಟ್ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲೋ ಒಂದು ಕಡೆಗೆ ಮೋಸ ಆಗಿ ಇದು ಆಗಿದೆ. ಬಟ್ ನನಗೆ ಜನರು ಮಾಡಿರೋಂಥ ಆಶೀರ್ವಾದಕ್ಕೆ ಇವತ್ತು ನಾನು ಅವ್ರ ಜೊತೆಗಿದ್ದು ಕೆಲಸ ಮಾಡ್ತಾ ಇದ್ದೆ. ನಾನು ಒಂದೇ ಕೇಳ್ಕೊಂಡಿದ್ದಂದರೆ, ಸರ್ ತಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಿದ್ದಕ್ಕೆ ತುಂಬ ನಮ್ಮ ಕ್ಷೇತ್ರದಿಂದ ಧನ್ಯವಾದಗಳು. ಹಿಂದೆಲ್ಲ ಫ್ಲಡ್ ಆದಾಗೆಲ್ಲ ಅವ ಸಚಿವ ಸಂಪುಟದಲ್ಲಿ ವಿಸ್ತರಣೆನೇ ಆಗಲಿಲ್ಲ ಆಗಿತ್ತು, ಆದ್ರೆ ಒಬ್ಬರೇ ಒನ್ ಮ್ಯಾನ್ ಶೋ ಆಗಿ ಒಬ್ಬರೇ ಇಡೀ ರಾಜ್ಯಾದ್ಯಂತ ಅವರು ತಿರುಗಾಡಿದ್ದಾರೆ. ಅವ್ರ ಬಗ್ಗೆ ಹೇಳಲಿಕ್ಕೆ ಮತ್ತೆ ಮಾತುಗಳಿಲ್ಲ, ಅಳುನೇ ಬರುತ್ತೆ ಅಷ್ಟು. ಅವ್ರು ನೋಡಿದ್ರೆ ಈಗ ಇಷ್ಟು ವರ್ಷ ಆದರೂ ಕೂಡ ಮೊನ್ನೆಗೆ ನಾವು ಅವರು ಹುಟ್ಟಿದ ಹಬ್ಬಕ್ಕೆ ಹೋಗಿದ್ವಿ. ಅವರ ಆ ಮಾತುಗಳನ್ನು ಕೇಳ್ತಾ ಇರಬೇಕಾದ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಠ್. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವರು ಬೇರಾರು ಅಲ್ಲ, ಗ್ರಾಮ ಪಂಚಾಯಿತಿಯಿಂದ ಬಂದು ನಂತರ ವಿಧಾನಸಭೆಯ ಮೆಟ್ಟಿಲು ಹತ್ತುವರೆಗೂ ಕೂಡ ಜನಸೇವೆಯನ್ನು ಮಾಡ್ತಾ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡು ಮತ್ತು ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಒಬ್ಬ ಮಾಜಿ ಶಾಸಕಿಯಾಗಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ 10 ಕಾರ್ಯಕ್ರಮಗಳನ್ನು ಕೊಟ್ಟು ಅನೇಕ ಯೋಜನೆಗಳನ್ನು ತಂದು ಈ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಜನರ ಸೇವೆಯನ್ನು ಮಾಡ್ತಾ ಇರುವಂತಹ ಒಬ್ಬ ದಿಟ್ಟ ಮಹಿಳೆ, ನೇರ ನಿಷ್ಠುರ ಮಾತಿನ ರೂಪಾಲಿ ನಾಯಕ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವರ ರಾಜಕೀಯ ಜೀವನ ಹೇಗಿತ್ತು, ಆರಂಭಿಕ ಜೀವನ ಹೇಗಿತ್ತು, ಮತ್ತು ಪ್ರಸ್ತುತ ಅವರು ರಾಜ್ಯ BJPಯ ಉಪಾಧ್ಯಕ್ಷೆಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಹೇಗೆ ನಡೀತಾ ಇದೆ, ಅಭಿವೃದ್ಧಿಯ ಕಾರ್ಯಕ್ರಮಗಳು ಹೇಗೆ ನಡೀತಾ ಇದೆ, ಮತ್ತು ರಾಜಕೀಯ ವಿಷಯಗಳು ಹೇಗೆ ಆಗ್ತಾ ಇದೆ ಎಲ್ಲವನ್ನ ತಿಳ್ಕೊಂಡು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೇನೆ. ಓಕೆ, ಬಹಳ ದಿನಗಳಿಂದ ತಮ್ಮ ಸಂದರ್ಶನ ಮಾಡಬೇಕು ಎನ್ನುವಂಥದ್ದಿತ್ತು. ಆದರೆ ತಮ್ಮ ಪಕ್ಷ ಸಂಘಟನೆಯ ಚಟುವಟಿಕೆ, ಓಡಾಟ, ಬೆಂಗಳೂರು, ಕಾರವಾರ ಹೀಗೆ ಇದರ ನಡುವೆ ನಮಗೆ ಟೈಮ್ ಕೊಟ್ಟಿದ್ದೀರಿ ನಮ್ಮ ವಿಶ್ವವಾಣಿಯೊಂದಿಗೆ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಮ್ಯಾಮ್, ನಾನು ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಿದೆ ತಮ್ಮ ಹತ್ರ, ರಾಜಕೀಯ ವಿಷಯಗಳ ಬಗ್ಗೆ. ಮತ್ತು ತಾವು 2018ರಿಂದ 23ರವರೆಗೆ ಶಾಸಕಿಯಾದಂಥ ಸಂದರ್ಭದಲ್ಲಿನ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ, ಅದಕ್ಕಿಂತಲೂ ಮುಂಚಿತವಾಗಿ ನಮ್ಮ ವೀಕ್ಷಕರಿಗೋಸ್ಕರ ತಮ್ಮ ರಾಜಕೀಯ ಜೀವನದ ಬಾಲ್ಯದ ದಿನಗಳಿಂದ ಇಲ್ಲಿಯವರೆಗಿನ ಒಂದು ಕ್ಷಣಗಳನ್ನು, ಆ ನೆನಪುಗಳನ್ನು ಒಂದಿಷ್ಟು ಹಂಚಿಕೊಳ್ಳೋದಾದ್ರೆ ಮ್ಯಾಮ್. ಓಕೆ, ಆ್ಯಕ್ಚುಲಿ ನಮಸ್ತೆ ವಿಶ್ವಾಣಿ, ತಮ್ಮ ಕೂಡ ನಮಸ್ತೆ. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಗ್ರಾಮ ಪಂಚಾಯಿತಿ ಚೆಂಡ್ಯ, ನಮ್ಮ ಊರು ಓಕೆ, ಚೆಂಡ್ಯ ಇನ್ಸ್ಪೆಕ್ಟ್ರಿ ಅನ್ನೋದು. ಆ ಒಂದು ಹಳ್ಳಿಯಿಂದ ನಾವು, ನಮ್ಮ ಊರೇನಿದೆ ಆ ಕಡೆಗೆಲ್ಲ, ಹಳ್ಳಿ ಹೇಳಬೇಕಂದ್ರೆ ನಮ್ಮದು ಈ ಕಡೆಗೆ ಸ್ವಲ್ಪ ಈ ಥರದ ಒಂದು ಊರುಗಳ ಹೆಸರು ಬರ್ತದೆ. ಚೆಂಡ್ಯ, ಆಮೇಲೆ ಬಿಣಗ, ಆಮೇಲೆ ಅಮ್ದಡಿ, ಹಾಗೆ ನಮ್ಮದು ಒಂದು ಚೆಂಡ್ಯ ಗ್ರಾಮ ಪಂಚಾಯಿತಿ ಅಂತ ನಮ್ಮ ಹುಟ್ಟೂರು. ಆ ಒಂದು ಊರಿನಿಂದ ನಾನು 2004-05ರಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯಳಾಗಿ ಆಯ್ಕೆಯಾಗಿದ್ದೇನೆ. ನಮ್ಮ ಊರಿನ ಎಲ್ಲ ಹಿರಿಯರು, ಆವಾಗ ನಾನು ಚಿಕ್ಕವಳು ಅಂದರೂ ಕೂಡ ನಮಗೆ ಆ ಒಂದು ಟೈಮ್ನಲ್ಲಿ ರಾಜಕೀಯಕ್ಕೆ ಯಾರೂ ಕಳಿಸೋದಿಲ್ಲಾಗಿದ್ರು ಮನೆಯಲ್ಲಿ. ಓಕೆ, ಹೌದು. ಆಗಿನ ಕಾಲದಲ್ಲಿ ಭಾಳ ನಿಮಗೂ ಗೊತ್ತಿದೆ, ಅಂದರೆ ಜಾಸ್ತಿಯಾಗಿ 2004-05 ಅಂದರೂ ಕೂಡ ಹಿಂದೆ, 2000 ಹಿಂದೆ ಈ ರಾಜಕೀಯಕ್ಕೆ ಸರಿಯಾಗಿ ನಾವು ಬರ್ತಾ ಇರಲಿಲ್ಲ ಮತ್ತು ಕಳಿಸ್ತಾನೂ ಇರಲಿಲ್ಲ ಮನೆಯಿಂದ. ಆದರೂ ಕೂಡ ನಮ್ಮದೊಂದು ಸಂಘಟನೆ ಇತ್ತು. ನಾವೆಲ್ಲ ಯುವತಿಯರು ಎಲ್ಲರೂ ಕೂಡಿ, ಅಂದರೆ ನನಗೆ ಮದುವೆ ಆಗಿತ್ತು, ಮದುವೆಯಾಗಿ ಮಗು ಕೂಡ ಇತ್ತು ಆ ಟೈಮ್ನಲ್ಲಿ. ನನಗೆ ಆವಾಗ 27-26 ವರ್ಷ. ಆ ಟೈಮ್ನಲ್ಲಿ ನಮ್ಮ ಎಲ್ಲ ಹಿರಿಯರು ಎಲ್ಲರೂ ಸೇರಿ ನಾವು ಇದೆಲ್ಲ ಒಳ್ಳೆಯ ಕಾರ್ಯಕ್ಕೆ, ಸಂಘಟನೆಗೆಲ್ಲ ಮುಂದೆ ಬರ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಾವು ಇದನ್ನು ಮಾಡಬೇಕು, ಹೇಗೆ
ಗ್ರಾಮ ಪಂಚಾಯತಿಗೆ ಏನಾದರೂ ಆಯ್ಕೆ ಮಾಡಿದ್ರೆ ಈ ಸಲ ನಮ್ಮ ಬಾಡಿಯನ್ನು ಮಾಡಬೇಕಂತ ಹೇಳಿ ಊರ ನಾಗರಿಕರೆಲ್ಲ ಸೇರಿ ನಿರ್ಧಾರ ಆಗಿತ್ತು. ಭಾಳ ವರ್ಷದಿಂದ ಒಬ್ಬರು ಬರ್ತಾ ಇದ್ರು, ಏನು ಇಂಪ್ರೂವ್ಮೆಂಟ್ ಇಲ್ಲಾಗಿತ್ತು. ಆ ನಿಟ್ಟಿನಲ್ಲಿ ನಮ್ಮ ಯುವಕರ ಒಂದು ಅಲ್ಲಿ ಪಡೆ ಇರಬೇಕು, ಗ್ರಾಮ ಪಂಚಾಯತಿಯಲ್ಲಿ ಮುಂದೆ ಹೋಗಬೇಕು ಅನ್ನೋದು ಊರ ಹಿರಿಯರ ಆಶೀರ್ವಾದಂತೆ ಎಲ್ಲರೂ ಸೇರಿ ನಮ್ಮನ್ನು ಒಂದು ಅಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿದ್ರು. ಆ ಟೈಮ್ನಲ್ಲಿ ಆ್ಯಕ್ಚುಲಿ ನಮ್ಗೆ ರಾಜಕೀಯ ಅಂದರೆ ಏನಂತಾನೆ ಗೊತ್ತಿಲ್ಲ, ಹೇಳ್ಬೇಕಂದ್ರೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಯಾವ ರೀತಿಯಲ್ಲಿ ರಾಜಕಾರಣ ನಡೆಯುತ್ತೆ, ರಾಜಕೀಯ ಅಂದರೆ ಏನು, ಒಟ್ಟ ಗ್ರಾಮ ಪಂಚಾಯಿತಿಯ ಒಂದು ಮೆಂಬರ್ ಆಗಿ ನಾವು ಅಲ್ಲಿ ಇರುವಂಥ ಅಭಿವೃದ್ಧಿ, ಆ ಊರಿನಲ್ಲಿ ಅಭಿವೃದ್ಧಿ ಮಾಡಬೇಕಂತ ಹೇಳ್ಕೊಂಡು ಅಷ್ಟು ಗೊತ್ತಿತ್ತು. ಅಂದ್ರೆ ಏನಾದರೂ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಆಗುತ್ತೆ ಅನ್ನೋದು. ಅದು ರಾಜಕಾರಣ ಬಗ್ಗೆ ನಾನು ನಮ್ಮ ತಂದೆಯವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಶ್ರೀಮಂತರಿದ್ದರು. ಅದೇ ಊರು ಚಂಡ್ಯ ಆಸ್ಪೆಕ್ಟ್ರಿ ಅನ್ನೋದು ಊರು, ನಮ್ಮ ತಾಯಿ ಮನೆ ಮತ್ತು ಗಂಡನ ಮನೆ ಕೂಡ ಸ್ವಲ್ಪ ದೂರದಲ್ಲಿ ಇರೋದ್ರಿಂದ ನಾವು ಅಲ್ಲಿ ಇರುವಂಥದ್ದು. ಮತ್ತು ಆ ಒಂದು ಕ್ಷಣದಲ್ಲಿ 2004-05ಗೆ ನಮ್ಮ ಹಿರಿಯರ ಆಶೀರ್ವಾದದಿಂದ, ನಮ್ಮ ಯುವಕರ ಅಲ್ಲಿ ಒಂದು ಪಡೆ ಇತ್ತು, ಆ ಯುವಕರೆಲ್ಲ ಆಶೀರ್ವಾದದಿಂದ ನಾವು ಅಲ್ಲಿ ಆಯ್ಕೆ ಆಗಿದ್ದೇವೆ, ಊರು ಜನರ ಒಂದು ಆಶೀರ್ವಾದದಿಂದ. ಅಲ್ಲಿಂದ ನೇರವಾಗಿ ಒಂದು ರಾಜಕೀಯಕ್ಕೆ ನನ್ನ ಪಾದಾರ್ಪಣೆ ಅಂತ ಹೇಳ್ಬೋದು. 2004-05 ಹಿಡಿದು ಅದೇ ಒಂದು 5-6 ಸಾಲಿನಲ್ಲಿ ತಾಲೂಕಾ ಪಂಚಾಯತ್ ಎಲೆಕ್ಷನ್ ಬಂತು. ನಾವು ಸ್ವಲ್ಪ 1 ವರ್ಷ ಅಂದರೆ ಅಲ್ಲಿ ಜಾಸ್ತಿ ಉಳಿಲಿಲ್ಲ. ಗ್ರಾಮ ಪಂಚಾಯತ್ ಇಲೆಕ್ಷನ್ ಆದ ತಕ್ಷಣ ಸ್ವಲ್ಪ ದಿವಸದೊಳಗೆ ನಮಗೆ ತಾಲೂಕಾ ಪಂಚಾಯತ್ ಚುನಾವಣೆ ಬಂದಿರೋದ್ರಿಂದ ಮತ್ತೆ ಜನರು ಏನು ಹೇಳಿದ್ರು, ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿ ಅಲ್ಲೇ ಪಾರ್ಟಿಸಿಪೇಟ್ ಮಾಡಿ ಏನಾದರೂ ಸಮಸ್ಯೆಗಳಿದ್ದರೆ ಬಗೆಹರಿದಿದ್ದಾಗಿದ್ದರಿಂದ ತಕ್ಷಣ ನಮ್ಮನ್ನು ತಾಲೂಕಾ ಪಂಚಾಯತ್ ನಿಲ್ಲಿಸ್ಬೇಕಂತ ಮಾಡಿದ್ರು. ಕೆಲವೊಂದು ಇವರ ಆಶೀರ್ವಾದಗಳು, ಹಿರಿಯರ ಆಶೀರ್ವಾದದಿಂದ ಅಲ್ಲಿಂದ ನಮಗೆ ತಾಲೂಕಾ ಪಂಚಾಯತ್ ಆಯ್ಕೆಯಾಗಿ ನಾವು ಅಲ್ಲಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾಗಿ ನಾವು ಮೊದಲನೇ ಬಾರಿಗೆ ಮಹಿಳೆ ಇರೋದ್ರಿಂದ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾಗಿ ನಾವು ಆಯ್ಕೆ ಹಾಕ್ಕೊಂಡು, ಆಗಿನ ಒಂದು ಕಾಲದಲ್ಲಿ ರಾಷ್ಟ್ರೀಯ ಒಂದು ಪುರಸ್ಕಾರ ಕೂಡ ನಮ್ಗೆ ಸಿಕ್ಕಿದೆ ಸ್ವಚ್ಛತಾ ಇದರಲ್ಲಿ ಆಂದೋಲನದಲ್ಲಿ. ಹೌದು, ನಮಗೆ ಗ್ರಾಮ ಪಂಚಾಯತ್ ಬಂದಿರೋದು, ನಾನು ತಾಲೂಕಾ ಪಂಚಾಯತ್ ಆಗಿರುವಾಗ ಸ್ವಚ್ಛತಾ ಆಂದೋಲನದಲ್ಲಿ ಫಸ್ಟ್ ಟೈಮ್ ನಮ್ಮ ಆ ಟೈಮ್ನಲ್ಲಿ ಬಂದಿರೋದು. ಅದಕ್ಕೆ ಆ ಹೊತ್ತಿನಲ್ಲೂ ಕೂಡ ಒಳ್ಳೆಯದಾಗಿ ನಾವು ನಡ್ಸ್ಕೊಂಡು ಹೋಗಿದ್ವಿ. ತದನಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕಾರಿಣಿ ಸದಸ್ಯರಾಗಿ ಜಿಲ್ಲಾ ಮಹಿಳಾ ಮೋರ್ಚಾದ ಮತ್ತು ಮಹಿಳೆಯರ ಜಿಲ್ಲೆಯ ಪ್ರಭಾರಿಯಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಹಿರಿಯರು ನಮಗೆ ಅಲ್ಲಿ ಇಟ್ಟಿದ್ದರು. ಅದರ ಒಂದು ಆಶೀರ್ವಾದ ಮಾಡಿ ಹೀಗೆ ಮುಂದುವರೆದು 2018ರವರೆಗೆ ನಮಗೆ ಈ ಒಂದು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಬಂತು. ಅದರಲ್ಲಿ ನಮಗೆ ನಮ್ಮ ಹೈಕಮಾಂಡ್, ನಮ್ಮ ಕೇಂದ್ರದ, ರಾಜ್ಯದ ಮತ್ತು ಎಲ್ಲ ನಮ್ಮ ಇಲ್ಲಿಯ ಹಿರಿಯರ ಒಂದು ಆಶೀರ್ವಾದದಿಂದ ಅಲ್ಲಿಯೂ ಕೂಡ ನಮಗೆ ಒಂದು ಅಭ್ಯರ್ಥಿಯಾಗಿ ಮಾಡಿಕೊಂಡು ಮೊದಲನೇ ಟೈಮ್ನಲ್ಲಿ ನಾವು ಕೂಡ ಇನ್ನಾಗಿದ್ದೇವೆ. ಓಕೆ ಹೌದು ಮ್ಯಾಮ್, ಅಂದರೆ ಯಾವತ್ತಾದರೂ ಅನಿಸಿದೆಯಾ ರಾಜಕೀಯ ಏಕೆ ಬೇಕಿತ್ತು ಅಂತಂದರೆ ಮಹಿಳೆಯರು ಹೆಚ್ಚು ರಾಜಕೀಯಕ್ಕೆ ಬರಬೇಕು ಎನ್ನುವಂತಹ ಮಾತು, ಅದರಲ್ಲಿ ತಮ್ಮ ದಿಟ್ಟತನವನ್ನು ತೋರಿ ಈ ಒಂದು ಆರೋಪ ಪ್ರತ್ಯಾರೋಪಗಳ ನಡುವೆ ರಾಜಕೀಯ ಜಂಜಾಟವೇ ಬೇಕಿತ್ತಾ, ರಾಜಕೀಯ ಮತ್ತೊಂದು ಏನಾದರೂ ಮಾಡ್ಬೋದಿತ್ತು ಎನ್ನುವಂಥ ಆಲೋಚನೆ ಬಂದಿದೆಯಾ ಮ್ಯಾಮ್? ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ. ಓಕೆ, ನಾನು ಮೊದಲಿಂದ ನಮ್ಮ ತಂದೆಯವರು ಅದು ಕಲಿಸ್ಕೊಟ್ಟು ಇರುವಂಥದ್ದು. ಮದುವೆ ಆದ ತಕ್ಷಣ ಕೂಡ ಅದು ಮುಂದುವರ್ಸ್ಕೊಂಡು ಹೋಗಿದ್ರು. ನಾವು ಸುಮ್ಮನೆ ಆ ಥರ ಇರಲಿಲ್ಲ. ನಾವು ಕೂಡ ಚಿತ್ರದುರ್ಗದಲ್ಲಿ ಭಾಗದಲ್ಲಿ 7 ವರ್ಷ ಸಹ ಬಿಸ್ನೆಸ್ ಮಾಡಿದ್ದೇವೆ. ಮತ್ತು ಇದರಲ್ಲಿ ಈ ಒಂದು ಗ್ರಾಮ ಪಂಚಾಯತ್ ಆದಮೇಲೆ ಅದಾಯಿತು ಅನಿಸಿದೆ ನೀವು ಹೇಳಿದ ಮಾತಿಗೆ, ಓಕೆ, ರಾಜಕಾರಣನೇ ಬೇಡ ಅಂತ ಹೇಳ್ಕೊಂಡು. ಯಾಕಂದರೆ ಎಲ್ಲೋ ಒಂದು ಕಡೆಗೆ ಈ ಕೆಲವೊಂದು ಸುಳ್ಳುಗಳನ್ನು ಹೇಳಬೇಕಾಗುತ್ತೆ ಅನ್ನೋದು ಇದು ರಾಜಕಾರಣದಲ್ಲಿ ಕಲಿಬೇಕಾಗಿರುವಂಥದ್ದು. ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಹೇಳಿದ ವಿಷಯ ಆಗೋದಿಲ್ಲ. ನಾವು ಸತ್ಯದಿಂದ ಅಲ್ಲಿ ಹೋರಾಡ್ತಾ ಇರ್ತೀವಿ, ಆದರೆ ಪಂಚಾಯತ್ ಲೆವೆಲ್ ಅಥವಾ ಇನ್ನಿತರ ಲೆವೆಲ್ನಲ್ಲಿ ಆ ಕೆಲಸಗಳು ಆಗದೆ ಇರೋದ್ರೆ ನಾವು ಸುಳ್ಳುಗಾರರಾಗ್ತೀವಿ. ಪಾಲಿಟಿಕ್ಸ್ನವರು ಸರಿ ಇಲ್ಲ ಅನ್ನೋದು ಮಟ್ಟಿಗೆ ಬರ್ತೀವಿ. ಆ ಥರದಲ್ಲಿ ತುಂಬ ನನಗೆ ನೋವಾಗಿದೆ. ಈ ರಾಜಕಾರಣದಲ್ಲಿ ಇದೇ ಥರ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಮಗೇನು ಆಸೆ ಇತ್ತಂದರೆ ಜನರ ಸೇವೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಮತ್ತು ಜನರ ಜೊತೆಗೆ ಚೆನ್ನಾಗಿರಬೇಕು. ಅಂದರೆ ಜನ ಯಾವ ರೀತಿಯಲ್ಲಿ ಏನು ಬಡಸ್ಥಿತಿಯಲ್ಲಿ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಆ ಎಲ್ಲ ಊರಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮದೊಂದು ಆಸೆ ಇತ್ತು. ಬಟ್ ಅದು ಆಗಲಿಲ್ಲಲ್ಲ. ಆ ಮೂಮೆಂಟಿಗೆ ನನಗೆ ಅನ್ನಿಸ್ತಾ ಇತ್ತು ಇದೆಲ್ಲ ಸುಳ್ಳೇನು, ನಾವು ಅವರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಿರ್ತದೆ ಬಡವರಿಗಂತ. ಅಲ್ಲಿ ಹೋದ್ಮೇಲೆ ಅಲ್ಲಿ ತಕ್ಷಣ ಅಧಿಕಾರಿಗಳು ಆ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮದು ಸರ್ಕಾರ ಇರೋದಿಲ್ಲ. ಇದೆಲ್ಲ ಒಂದು ರೀತಿಯಲ್ಲಿ ಹೋಗ್ತಾ ಅನ್ನಿಸ್ತಾ ಇತ್ತು. ಬಟ್ ಎಲ್ಲೋ ಒಂದು ಕಡೆಗೆ ಭಾಳಷ್ಟು ವಿರೋಧದ ನಡುವೆಯೂ ಕೂಡ ಒಂದು ಮನಸ್ಸಿಗೆ ಸಮಾಧಾನ ಬಂದಿರುವಂಥದ್ದು, ನಾವು ಯಾವಾಗ ಕೆಲಸ ಮಾಡ್ತೀವಿ ಆವಾಗ ಒಳ್ಳೆಯ ನಿದ್ರೆ ಬರುತ್ತೆ ಅನ್ನೋದು. ಅಂದರೆ 10 ಕೆಲಸದಲ್ಲೇ ಒಂದು 5-6 ಕೆಲಸ ಆದರೂ ಕೂಡ ನಾವು ಚೆನ್ನಾಗಿ
ಆ ದಿವಸ ನಿದ್ರೆ ಮಾಡ್ತೀವಿ ಅನ್ನೋದು ಈ ರಾಜಕಾರಣದಲ್ಲಿ ನಾ ಕಲ್ತಿರುವಂಥದ್ದು ಅಂದ್ರೆ ಹೌದು. ಮ್ಯಾಮ್, ನಾನು ಬೆಂಗಳೂರಿಂದ ಬರ್ತಾ ಇರುವಾಗ ತಮ್ಮ ಕೆಲವೊಂದಿಷ್ಟು ಕಾರ್ಯಕರ್ತರನ್ನ ಮತ್ತು ಇಲ್ಲಿಯ ಲೋಕಲ್ ಜನರನ್ನ ಮಾತನಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದೆ ಬೆಳಗ್ಗೆ ಬಂದಾಗಿಂದ. ರೂಪಾಲಿ ನಾಯಕ್ ಅವರು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ರು, ಜನರ ಜೊತೆಗೆ ಇರ್ತಾ ಇದ್ರು, ಅನೇಕ ಸಮಾಜಮುಖಿ ಕಾರ್ಯಗಳನ್ನ ಅವ್ರು 5 ವರ್ಷ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟರು. ಏನೋ ಅನಾವಶ್ಯಕವಾಗಿ ಸೋತರು ಎನ್ನುವಂಥ ಮಾತುಗಳನ್ನ ಅನೇಕರು ಹೇಳಿದ್ರು. ಇವತ್ತು ತಾವು 2018ರಿಂದ 23ರವರೆಗೆ ಶಾಸಕರಾದಂಥ ಸಂದರ್ಭದಲ್ಲಿ ಮಾಡಿರುವಂತಹ ಆ ಜನಪರ ಯೋಜನೆಗಳು ಮತ್ತು ಆ ಕಾರ್ಯಕ್ರಮಗಳ ಬಗ್ಗೆ ಒಂದಿಷ್ಟು ಮೆಲುಕು ಹಾಕುವುದಾದ್ರೆ ಮ್ಯಾಮ್, ಇಂತಹ ಸಮಸ್ಯೆ ಇತ್ತು, ಅದನ್ನ ನಾನು ಸಮಸ್ಯೆಯನ್ನ ನಿವಾರಣೆ ಮಾಡಿ ಇವತ್ತು ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಜನರಿಗೆ ಒಂದಿಷ್ಟು ಸಹಾಯವಾಗಿದೆ. ಅದು ಯಾವಾಗಲೂ ಕೂಡ ಅಜರಾಮರವಾಗಿ ನೆನಪುಳಿಯುವಂತಹ ಯೋಜನೆಗಳನ್ನ ಯಾವ ತಂದಿದ್ದೀರಿ ತಾವು ಶಾಸಕರಾದಂಥ ಸಂದರ್ಭದಲ್ಲಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಫಸ್ಟ್ ಆಫ್ ಆಲ್ ನಾವು ಹೇಳುವುದಂದರೆ, ನಾನು ನಮ್ಮ ಯಡಿಯೂರಪ್ಪಜಿಯವರಿಗೆ ಧನ್ಯವಾದ ಹೇಳಬೇಕು, ಅನಂತಕುಮಾರ್ ಹೆಗಡೆ ಸರಿಗೂ ಧನ್ಯವಾದ ಹೇಳಬೇಕು, ತನ್ನಂತೆ ಇರುವಂಥ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳಬೇಕು, ಕಾಗೇರಿ ಸರ್ ಅವರಿಗೂ ಕೂಡ. ನಾವು ನಮ್ಮ ಒಂದು ಅಭ್ಯರ್ಥಿಗಳ ಘೋಷಣೆ ಆಗೋದಷ್ಟು ಸುಲಭ ಇಲ್ಲಾಗಿತ್ತು. ಮೀಸಲಾತಿ ಅಲ್ಲ ಇದು, ರಿಸರ್ವೇಷನ್. ನಾವು ಒಂದು ವೇಳೆ ರಿಸರ್ವೇಷನ್ ಇದ್ದರೆ ಮಹಿಳೆಯರಿಗೆ ಕೊಡಬೇಕಂತ ಇತ್ತು. ಭಾಳಷ್ಟು ಜನ ಪಾರ್ಟಿಸಿಪೇಟ್ ಮಾಡೋರು ಅಭ್ಯರ್ಥಿಗಳು ಭಾಳಷ್ಟು ಜನ ಇತ್ತು. ಅದರಲ್ಲಿ ನಾವು ಏನು ಬೂತ್ ಮಟ್ಟದಿಂದ ಕಾರವಾರ ಭಾಗದಲ್ಲಿ ಗ್ರಾಮ ಪಂಚಾಯತಿಲಿ ಸ್ಪೆಸಿಫಿಕ್ ಆಗಿ ಕಾರವಾರದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದೇ ಒಂದು BJPಯ ಗ್ರಾಮ ಪಂಚಾಯತ್ಗಳು ಇರಲಿಲ್ಲ. ಅಂಕೋಲಾದಲ್ಲಿ ಕಾಗೇರಿ ಸರ್ 15 ವರ್ಷ MLA ಇರೋದ್ರಿಂದ ಅಲ್ಲಿ ಅಲ್ಪ ಸ್ವಲ್ಪ ನಮ್ಮ ಗ್ರಾಮ ಪಂಚಾಯಿತಿಗಳು BJPಯ ಒಂದು ಗ್ರಾಮ ಪಂಚಾಯತಿ ಅಂತಲೇ ಒಂದು 6-7 ಇತ್ತು 21ರಲ್ಲಿ. ಆದರೆ ಕಾರವಾರದಲ್ಲಿ ಏನಾಗಿತ್ತು ಅಂದರೆ, ಇಷ್ಟು ವರ್ಷಗಳ ಅವಧಿಯಲ್ಲೂ ಕೂಡ ಒಂದೇ ಒಂದು ಗ್ರಾಮ ಪಂಚಾಯತ್ BJP ಸಪೋರ್ಟೆಡ್ ಅಂತ ಇರಲಿಲ್ಲ. BJP ಅಭ್ಯರ್ಥಿಗಳಿದ್ದರು, ಅಲ್ಲಲ್ಲಿ BJPಯವರಿದ್ದರು, ಆದರೆ BJPಯ ಗ್ರಾಮ ಪಂಚಾಯತ್ಗಳು ಇರಲಿಲ್ಲ. 18 ಗ್ರಾಮ ಪಂಚಾಯತಲ್ಲಿ ಮೊದಲನೇ ಬಾರಿಗೆ ನಾವು MLA ಆಗೋ ಪೂರ್ವದಲ್ಲಿನೇ ನಾವು, ಅದಾದ ನಂತರವೂ ಕೂಡ ಸುಮಾರು 18 ಪಂಚಾಯತ್ನಲ್ಲಿ 16 ಪಂಚಾಯತನ್ನು ನಾವು ಭಾರತೀಯ ಜನತಾ ಪಾರ್ಟಿ BJP ಸಪೋರ್ಟೆಡ್ ಅಂತ ಹೇಳ್ಕೊಂಡು ನಾವು ಕಾರವಾರದಲ್ಲಿ ಮಾಡ್ತಾ ಇರುವಂಥದ್ದು. ನಾವು ತಳಮಟ್ಟದಿಂದ ಈ ಒಂದು ಪಕ್ಷ ಸಂಘಟನೆ ಕಾರ್ಯ ನೋಡಿ ನಮಗೆ ಯಡಿಯೂರಪ್ಪಜಿಯವರು ಎಲ್ಲ ಕೇಂದ್ರದ ಎಲ್ಲ ನಾಯಕರು ಎಲ್ಲರೂ ಸೇರಿ ನಮಗೆ ಅಭ್ಯರ್ಥಿಯನ್ನಾಗಿ ಮಾಡಿ, ನಾವು ಗೆದ್ದು ಬಂದ ಮೇಲೆ ಯಾವ ಕೆಲಸಗಳನ್ನು ಮಾಡಬೇಕು ಅಂತ ನಾವು ಇಷ್ಟಪಟ್ಟಿದ್ವಿ. ಆ ಕೆಲಸ ಮಾಡಲಿಕ್ಕೆ ನನಗೆ ಫಸ್ಟ್ ಸಮ್ಮಿಶ್ರ ಸರ್ಕಾರ ಇದ್ದಾವಾಗ ಆಗಲಿಲ್ಲ. ಕೆಲವೊಂದು ಆಸೆಗಳಿತ್ತು. ನಾನು ಇಲೆಕ್ಷನ್ ಆದ ತಕ್ಷಣ ನಮ್ಮ ಸಮ್ಮಿಶ್ರ ಸರ್ಕಾರ ಆಗಿಬಿಡ್ತು ಫಸ್ಟಿಗೆ. ಆ ಟೈಮ್ನಲ್ಲಿ ಮೂಮೆಂಟಿಗೆ ಆಗಲಿಲ್ಲ. ಬಟ್ ನಮ್ಮ ಸರ್ಕಾರ ಯಾವಾಗ ಬಂತು, ಆ ಎಲ್ಲ ಕೆಲಸಗಳು ಭಾಳಷ್ಟು ಅಂದರೆ ಒಂದು 100ಗೆ 75 ಕೆಲಸ ಇವತ್ತು ಆಗಿರುವಂಥದ್ದು. ಅದರಲ್ಲಿ ಕಾರವಾರಿಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂತ ಏನು ಆಗಬೇಕು ಅಂತ ಹೇಳ್ಕೊಂಡು ಭಾಳ ವರ್ಷದಿಂದ ಏನು ಉತ್ತರ ಕನ್ನಡ ಜಿಲ್ಲೆಯ ಜನರ ಕೂಗೇ ಇತ್ತು. ಕಾರವಾರದವ್ರದ್ದು ಅಷ್ಟೇ ಅಲ್ಲ, ಆ ಒಂದು ಹೊತ್ತಿಗೆ ನಮ್ಮ ಯಡಿಯೂರಪ್ಪಜಿಯವರು ಕಾರವಾರದಲ್ಲಿ ಈ ಒಂದು ಹಾಸ್ಪಿಟ್ಲಿಗೆ 160 ಕೋಟಿ ರೂಪಾಯಿ ನಮಗೆ ಮೀಸಲಾಗಿಟ್ಕೊಂಡು ಇದು ಇವತ್ತು ರೆಡಿಯಾಗಿದೆ. ಈ ಸಲ ಅವರು ಘೋಷಣೆ ಮಾಡಿದ್ದಾರೆ ಬಜೆಟ್ನಲ್ಲಿ. ಈಗ ಇವರು ಘೋಷಣೆ ಮಾಡಿದ್ದಾರೆ 100 ಕೋಟಿ, ಬಟ್ ನಾವು 160 ಕೋಟಿ ಪ್ಲಸ್ 30 ಕೋಟಿ ಅಂದರೆ 190 ಕೋಟಿ ಹಿಂದಿನ ನಮ್ಮ BJP ಸರ್ಕಾರದಲ್ಲೇ ಇದು ಘೋಷಣೆಯಾಗಿ ಆಲ್ರೆಡಿ ಹಾಸ್ಪಿಟ್ಲ್ ಇವತ್ತು ರೆಡಿಯಾಗಿದೆ. ಅದಕ್ಕೆ ಈಗ ಮಾಡಬೇಕಾಗಿರುವಂಥದ್ದು, ಡಾಕ್ಟರ್ಗಳ ಕೊರತೆ ಇದ್ದಾಗಲೂ ಕೂಡ 7 ಡಾಕ್ಟರ್ ಸರ್ಜನ್ಗಳಲ್ಲಿ 2 ನ್ಯೂರೋ ಸರ್ಜನ್, ಹಾರ್ಟ್ ಸರ್ಜನ್ ಬಿಟ್ಟರೆ ಎಲ್ಲ ಮಿಕ್ಕಿದವರೆಲ್ಲ ಹಾಸ್ಪಿಟ್ಲಿಗೆ ಈಗಾಗಲೇ ಇದ್ದಾರೆ. ಅದೇ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಇರುವಂಥದ್ದೆಲ್ಲ ಇದ್ದಾರೆ. ಬಟ್ ಇವತ್ತು ಏನು ಅವರು ಕೂಡ ಇವತ್ತೇನು ಘೋಷಣೆ ಮಾಡಿದ್ದಾರೆ, ನಮ್ಮ ಇಷ್ಟೇ ಜನರಿಗೆ ಸಹಾಯವಾಗಬೇಕು. 100% ಅದು ಜನರಿಗೆ ಇವತ್ತೇನು ಘೋಷಣೆ ಮಾಡಿದ್ದಾರೆ ಅದು ನಿರಂತರವಾಗಿ ಆಗಲೇಬೇಕು. ಇವತ್ತು ಹಾರ್ಟ್ ಸರ್ಜನ್, ನ್ಯೂರೋ ಸರ್ಜನ್ ಏನು ಡಾಕ್ಟರ್ ಏನು ಹೇಳ್ತಾರೆ, ಇಲ್ಲಿ ಬರಬೇಕು, ಜನರಿಗೆ ನ್ಯಾಯ ಸಿಗಬೇಕು. ಇವತ್ತು MRI ಮಷೀನು ತಂದಿಲ್ಲ ಕಾಂಗ್ರೆಸ್ನವರು. ನಾವು ಹೇಳ್ಕೊಂಡು 3 ವರ್ಷ ಆಯಿತು. ಈಗ ಬೇಕಾಗಿರುವಂಥದ್ದು ನಾವೆಲ್ಲ ಮಾಡಿದ್ರು ಕೂಡ ಒಂದು MRI ಮಷೀನ್ ಇನ್ನೂ ತನಕ ಅವರು ಕೊಟ್ಟಿಲ್ಲ. ಅವರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಬಿಟ್ಟರೆ, ನಾವು ಮಾಡಿದ್ದಕ್ಕೆ ಒಂದು ಹೆಸರು ಹಾಕ್ಕೊಂಡು ಅವ್ರದ್ದು ಹೆಸರು ಹಾಕ್ಕೊಂಡು ಹೋಗಿದ್ದಾರೆ ಬಿಟ್ಟರೆ, ಎಲ್ಲೋ ನಮ್ಮ ಯಡಿಯೂರಪ್ಪಜಿಯವರು ಮಾಡಿದರು ಅಂತ ಒಂದು ಬಾಯಿಂದನೂ ಕೂಡ, ಬೊಮ್ಮಾಯಿ ಸರ್ ಮಾಡಿದ್ರು ಅಂತ ಒಂದು ಬಾಯಿಂದ ಕೂಡ ಬಂದಿಲ್ಲ. BJP ಸರ್ಕಾರ ಇದ್ದಾಗ ನಮಗೆ ನಮ್ಮ CM ಆದಾಗ ಯಡಿಯೂರಪ್ಪಜಿಯವರು ಬಹಳಷ್ಟು ಸೇತುವೆಗಳಿಗೆ, ಹಾಗೆ ನಾವು ರಾಮನಗುಳ ಸೇತುವೆ ನೀವು ನೋಡಿರ್ಬೋದು, ಯಾವ ಬೇಕಾದರೆ ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿ ಬಜೆಟ್ಟಿಗೆ ಹಣ ಜಾಸ್ತಿ. ಆ ಟೈಮ್ನಲ್ಲಿ ಹಣ ಇಲ್ದಿದ್ರು ಕೂಡ ಫ್ಲಡ್ಡಲ್ಲಿ ಒಬ್ಬರೇ ತಿರುಗಾಡ್ತಿದ್ರು ನಮ್ಮ CM ಆಗಿ ಯಡಿಯೂರಪ್ಪಜಿಯವರು, ಯಾರೂ ಇರಲಿಲ್ಲ. ಆ ಟೈಮಿಗೆ ಎಲ್ಲ ಫ್ಲಡ್ ಬಂದು ಎಲ್ಲ ಕಡೆ ಸೇತುವೆ 2-3 ಸೇತುವೆಗಳು ಕುಸಿದು ಹೋದಾಗ ನಮಗೆ ರಾಮನಗುಳದಲ್ಲಿ ಒಳ್ಳೆಯ ಒಂದು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೊಡ್ಡದಾದ ಒಂದು ಬ್ರಿಡ್ಜ್, ನೀವು ಹೋಗಬೇಕಾದ್ರೆ ನೋಡಬಹುದು, ಅಷ್ಟು ಸುಂದರವಾಗಿ ಆ ಬ್ರಿಡ್ಜ್ ನಿರ್ಮಾಣವನ್ನು ಮಾಡಿದ್ದೇವೆ. ಅಷ್ಟೇ ಅಲ್ಲದೆ ಅನೇಕ ಕಡೆ ಇವತ್ತು ಕಡವಾಡದಲ್ಲಿ ಬ್ರಿಡ್ಜ್ ನಿರ್ಮಾಣ ಆಗಿದೆ,
ಅಲ್ಲಿ ಸಿದ್ಧಾರ್ಥದಲ್ಲಿ ಬ್ರಿಡ್ಜ್ ನಿರ್ಮಾಣ ಆಗಿದೆ. ಇವತ್ತು ಮಹಿಳಾ ಕಾಲೇಜ್ ಇಲ್ಲಾಗಿತ್ತು, ಒಂದು ಚಿಕ್ಕ ನಮ್ಮ ಅಂಗನವಾಡಿ ಶಾಲೆ ಥರ ಒಂದು ಕಾಲೇಜಿತ್ತು ಇಡೀ ಉತ್ತರ ಕನ್ನಡ ಜಿಲ್ಲೆಗೆ, ಮಹಿಳಾ ಕಾಲೇಜು. ಅದನ್ನು ಮೇಲ್ದರ್ಜೆಗೆ ಮಾಡಬೇಕು ಅನ್ನೋದು ಹೇಳಿ ಪೊಲಿಟೆಕ್ನಿಕ್ ಕಾಲೇಜಿಗೆ ನಾವು ನಮ್ಮ ಮಿನಿಸ್ಟರ್ ಅಶ್ವಥ್ ನಾರಾಯಣ ಸರ್ ಇದ್ದಾಗ 1 ಎಕರೆ ಜಮೀನನ್ನು ಟ್ರಾನ್ಸ್ಫರ್ ಮಾಡಿ ಮಹಿಳಾ ಕಾಲೇಜಿಗೆ ಮೀಸಲಾಗಿಟ್ಕೊಂಡು ಅದರಲ್ಲಿನೇ 3 ಕೋಟಿಯ ಒಂದು ನಾವು ಮಹಿಳಾ ಕಾಲೇಜಿಗೆ ಮಹಿಳೆಯರ ಕಾಲೇಜನ್ನು ನಿರ್ಮಾಣ ಮಾಡಿದ್ದೇವೆ. ಬೇರೆ ಮತ್ತು ಸ್ವಲ್ಪ ಹಾಸ್ಟೆಲಿಗಂತ ಕೂಡ ನಾವು ಅಲ್ಲೇ ಅವರಿಗೆ ಆಗಬೇಕು, ಹಳ್ಳಿ ಗಾಡದಿಂದ ಬರ್ತಾರೆ, ಹಳ್ಳಿ ಊರಿಂದ ಬರ್ತಾರೆ, ಆ ಜನರಿಗೆ ಒಳ್ಳೆಯದಾಗಿ ಹಾಸ್ಟೆಲ್ ಬೇಕಂತ ಕೂಡ ಅಲ್ಲಿ ನಾವು ನಿರ್ಮಾಣ ಮಾಡಿದ್ದೇವೆ. ನಮ್ಮ ಇದರಲ್ಲಿ ಅವರು ಅದನ್ನು ಇವತ್ತು ಸ್ವಲ್ಪ ಸ್ಲೋ ಆಗಿ ಮೂಮೆಂಟನ್ನು ನಡೆಸ್ತಾ ಇದ್ದಾರೆ. ಸ್ಕೂಲ್ ಶಾಸಕರ ಮಾದರಿ ಸ್ಕೂಲು, ಅದು ಎಷ್ಟೋ MLAಗಳಾಗಿ ಹೋದರು. ಒಂದು ಶಾಸಕರ ಸ್ಕೂಲ್ ಅಂದ್ರೆ ಹೇಗಿರಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಯಾಕಂದರೆ ಅಲ್ಲಿ ಶಾಸಕರ ಸ್ಕೂಲ್ ಅಂದ್ರೆ ಎಲ್ಲ ಕಡೆಗೆ ಆಲ್ಮೋಸ್ಟ್ ಶಾಸಕರ ಸ್ಕೂಲ್ ಅಂತ ಮಾದರಿ ಸ್ಕೂಲ್ ಅಂತ ಇದ್ದಾಗ ಅಲ್ಲಿ ಮಕ್ಕಳು ಚೆನ್ನಾಗಿ ಕಲಿಬೇಕು. ಬಡವ್ರ ಮಕ್ಕಳೇ ಬರ್ತಾರೆ ಜಾಸ್ತಿಯಾಗಿ ಅಲ್ಲಿ ಬರುವಂಥವ್ರು. ಆ ಸ್ಥಿತಿ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಬಟ್ ನಾನು ಅಲ್ಲಿ ಹೋದಾಗ ಎಲ್ಲ ನೆಲದ ಏನೂ ಇಲ್ಲ, ನೆಲನೇ ಇಲ್ಲಾಗಿತ್ತು, ಎಲ್ಲ ಹೊಂಡ ಆಗಿ ಬಿದ್ದು, ಚಾವಣಿ ಎಲ್ಲ ಕುಸಿದು ಬಿದ್ದಿತ್ತು. ಅದು ನೋಡಲಿಕ್ಕಾಗದೆ ಸುಮಾರು ಅಲ್ಲಿಯೂ ಕೂಡ 3 ಕೋಟಿ 4 ಕೋಟಿ ವೆಚ್ಚದಲ್ಲಿ ನಾವು ಶಾಸಕರ ಸ್ಕೂಲು ಚೆನ್ನಾಗಿ ಇವತ್ತು ಅದನ್ನು ಮಾಡಿದ್ದೇವೆ. ಬಟ್ ಅವ್ರು ಈಗ ಮೇಲ್ಗಡೆಗೆ ಇದು ಹಾಕಿದ್ದಾರೆ ಸೀಟು. ಬಟ್ ಏನಂದರೆ ನಾವು ಅದನ್ನು ನಮ್ಮ ಅವಧಿಯಲ್ಲಿ ನಾವು ಅದನ್ನು ಮಾಡಿ ತೋರಿಸಿದ್ದೇವೆ. ಮಾಲಾದೇವಿ ಗ್ರೌಂಡು ಮೇಡಮಿಗೆಲ್ಲ ಗೊತ್ತಿದೆ. ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಒಂದೇ ಒಂದು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ಸ್ಕೂಲಿಂದ ಬಂದರೆ ಕಾರವಾರದಲ್ಲಿರುವಂಥದ್ದು ಮಾಲಾದೇವಿ ಗ್ರೌಂಡ್ ಒಂದೇ. ಅಲ್ಲಿ ಮಕ್ಕಳು ಬಂದರೆ ಒಂದು ನಾವು ಇವತ್ತು ಒಂದು ಮಹಿಳೆಯಾಗಿ ಭಾಳ ನೋವಿನ ಸಂಗತಿ ಅಂದರೆ ನಾನು ಅಲ್ಲಿ ನಾನು ಕೂಡ ಅಲ್ಲಿಂದನೇ ಬೆಳೆದವಳು. ನಾನು ಆಟ ಆಡ್ಲಿಕ್ಕೆ ಬಂದಾಗಲೂ ಕೂಡ ನಮಗೊಂದು ಬಟ್ಟೆ ಚೇಂಜ್ ಮಾಡಲಿಕ್ಕೆ ಅಲ್ಲಿ ಜಾಗ ಇರಲಿಲ್ಲ. ಒಂದು ಶೌಚಾಲಯ, ಹೆಣ್ಮಕ್ಳಿಗಂತ ಶೌಚಾಲಯಕ್ಕೆ ಹೋಗ್ಲಿಕ್ಕೆ ಒಂದು ಜಾಗ ಇರಲಿಲ್ಲ. ಬಟ್ ನಾವು ಕೂಡ ಅದನ್ನು 5 ಕೋಟಿ ವೆಚ್ಚದಲ್ಲಿ ಇವತ್ತು ಎಲ್ಲ ಜಿಲ್ಲೆಯಿಂದ ಜನ ಬರ್ತಾರೆ, ಎಲ್ಲಿಂದ ಪಾಪ ಸ್ಪೋರ್ಟ್ಸ್ ಮ್ಯಾನ್ ಆಟಗಾರರು ಬರ್ತಾರೆ, ಬೇರೆ ಯಾರೂ ಬರ್ತಾರೆ, ಅವರಿಗೊಂದು ಊಟ ಮಾಡಲಿಕ್ಕಾಗಲಿ ಶೌಚಾಲಯಕ್ಕಾಗಲಿ ಅಂತ ಹೇಳಿಕೊಂಡು 5 ಕೋಟಿ ವೆಚ್ಚದಲ್ಲಿ ನಾವು ಅದನ್ನು ಈಗ ಕಟ್ತಾ ಇದ್ದಾರೆ. ಅದು ಮುಗಿತಾ ಒಂದು ಮೇಲ್ತನಕ್ಕೆ ಬಂದಿದೆ, ಮುಗಿತಾ ಅದು ನನಗೆ ಹೆಮ್ಮೆ ಇದೆ. ಅಲ್ಲಿನ ಅದು ಒಂದು ಆ ಗ್ರೌಂಡಲ್ಲಿ ಒಳ್ಳೆಯ ಒಂದು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅಂತ ಬೇರೆ ಬೇರೆ ಮಾಡಿ ಮಲಗಲಿಕ್ಕೆ ಕೂಡ ವ್ಯವಸ್ಥೆ, ಇರಲಿಕ್ಕೆ ವ್ಯವಸ್ಥೆ, ಒಂದು 2-3 ದಿನ ಇದ್ದರೆ ರಜೆಗಾಲದ ಈ ಒಂದು ಸ್ಪೋರ್ಟ್ಸ್ ಇರ್ತದೆ, ಆ ಟೈಮ್ನಲ್ಲಿ ಮಕ್ಕಳಿಗೆ ಇರಲಿಕ್ಕಂತ ಕೂಡ ಅದನ್ನು ಕೂಡ ನಾವು ಇವತ್ತು ಮಾಡಿದ್ದೇವೆ. ಪ್ರವಾಸಿ ರಂಗಮಂದಿರ ಇವತ್ತು ಅಲ್ಲಿ ಕೂಡ ಅದನ್ನು ಪ್ರವಾಸಿ ಮಂದಿರ ಕೂಡ ಒಂದು 10 ಕೋಟಿಯಲ್ಲಿ ಮಾಡಿದ್ದೇವೆ. ಹೀಗೆ ಹೇಳಲಿಕ್ಕೆ ಹೋದರೆ ತುಂಬ ಇದೆ. ಸಿರ್ಸಿಯಿಂದ ನೀವು ಬರ್ತಾ ಇದ್ರಿ ಮೇಡಮ್, ಆ ಕಡೆಯಿಂದ ಅಚ್ಚುವೆ ಅಂತ ಅಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ 2,500 ಜನ ಅಲ್ಲಿ ನೆಸೆಸರಿ ಇಲ್ಲಾಗಿತ್ತು. ಯಾಕಂದರೆ ನಾವು ಅಷ್ಟು ಹಣ ಹಾಕಿ ಮಾಡ್ಕೊಂಡು ರೋಡ್ ಮಾಡೋದು, ಜನ ಕೇಳ್ತಾರೆ ಓಟ್ ಇದ್ದಷ್ಟು ಹಣ ಇದಾಗಬೇಕಂತ, ನೆಸೆಸರಿ ಇಲ್ಲ. ಬಟ್ ನಮಗೆ ಗೋಕರ್ಣದಿಂದ ಸಿರ್ಸಿ ಟೂರಿಸಮ್ ಬಂದರೆ ಗೋಕರ್ಣದಿಂದ ಸಿರ್ಸಿಗೆ ಹೋಗ್ತಾರೆ, ಅಲ್ಲಿ ನಮ್ಮ ಭಾಗ ಇರುವುದು ಅಚವೆಯಿಂದ ಅಂತ ಹೇಳ್ಕೊಂಡು ಅಲ್ಲಿ ನಾವು 10 ಕೋಟಿ ಒಳ್ಳೆ ರೋಡು, ಸಿಮೆಂಟ್ ರೋಡ್ ಮಾಡಿಕೊಟ್ಟಿದ್ದೀವಿ. ಕನೆಕ್ಟ್ ಆಗೋದು ನಮ್ಮ ಸಿರ್ಸಿ ಊರಿಗೆ. ತುಂಬ ಒಳ್ಳೆಯ ರೋಡ್ಗಳನ್ನು ಅಂತ ದೊಡ್ಡ ಪ್ರಮಾಣದಲ್ಲಿ ರೋಡ್ಗಳನ್ನು ಮಾಡಿಕೊಟ್ಟಿದ್ದೀವಿ. ಹೀಗೆ ಅನೇಕ ಕೋಟಿಗಟ್ಟಲೆ ರೂಪಾಯಿದ ಅಭಿವೃದ್ಧಿಯನ್ನು ನಾವು ಮಾಡಿದ್ದೇವೆ. ಶಾಲೆಗಳಲ್ಲಿ ಅನೇಕ ಕಂಪ್ಯೂಟರ್ಗಳನ್ನು ಕೊಡೋದು ಏಕೀಕರಣಕ್ಕೆ, ಮತ್ತು ಶಾಲೆಗಳನ್ನು ಕೊಟ್ಟೋದು, ಇದೆಲ್ಲ ಕೂಡ ತುಂಬ ಅಭಿವೃದ್ಧಿಯನ್ನು ನಾವು ಮಾಡಿದ್ದೇವೆ. ಭಾಳಷ್ಟು ಇದೆ, ಅದು ಇವತ್ತು ಈಗ ಹೇಳಲಿಕ್ಕೆ ಹೋದರೆ ನೆನಪು ಬರೋದಿಲ್ಲ. ತುಂಬ ಅನುಕೂಲವಾದ, ಜನರಿಗೆ ಅನುಕೂಲ ಆಗಲಿಕ್ಕೆ ಒಂದಂದರೆ ಖುಷಿ ಇದೆ ನನಗೆ. ನಾನು MLA ಆದಮೇಲೆ ಯಾರೂ ಹೋಗದೇ ಇರುವಂಥ ಜಾಗಕ್ಕೆ ಹೋಗಿ ಅಲ್ಲಿಯ ಜನರಿಗೆ ಅಂದರೆ ಮೂಲಭೂತ ಸೌಕರ್ಯದಿಂದ ವಂಚಿತರಾದಂಥ ಜಾಗಗಳಿಗೆ ಹೋಗಿ ಅವರಿಗೆ ಆ ಮೂಲಭೂತ ಸೌಕರ್ಯಕ್ಕೆ ಬೇಕಾಗಿರುವಂಥ ರೋಡ್ಗಳಾಗಲಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ನಾನು MLA ಇರಬೇಕಾದ್ರೆ. ಓಕೆ ಮ್ಯಾಮ್, ನಾನು ತುಂಬ ದೊಡ್ಡ ಪಟ್ಟಿನೇ ಇದೆ ನಿಮ್ಮ ಹೌದು. ಅಭಿವೃದ್ಧಿ ಯೋಜನೆಗಳ ಬಗ್ಗೆ. ಆದರೂ ಕೂಡ ಮತ್ತೊಂದು ಅವಧಿಗೆ ತಾವು ಶಾಸಕರ ಆದ್ರೆ ಮತ್ತೊಂದಿಷ್ಟು ಕನಸಿನ ಯೋಜನೆಗಳನ್ನ ಕಟ್ಕೊಂಡು ಕೂತಿದ್ರಿ, ಈ ರೀತಿ ಆಗ್ಬೇಕಿತ್ತು ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿ. ಆದ್ರೆ ತಾವು ಕೂಡ ಬದಲಾದ್ರಿ, ಕಡಿಮೆ ಅಂತರದಿಂದ ಸೋಲನ್ನಪ್ಪಿದ್ರಿ. ಆದ್ರೆ ಈಗ ಇತ್ತೀಚಿನ 3 ವರ್ಷಗಳಲ್ಲಿ ಯಾವೆಲ್ಲ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ, ಮತ್ತು ಈಗಿನ ಶಾಸಕರ ನಿರಾಸಕ್ತಿ ಅನ್ಬೇಕು ಅಥವಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ಬೇಕು, ಮತ್ತೊಂದಿಷ್ಟು ಸಮಸ್ಯೆಗಳಂತ ಬಂದ್ರೆ ಕ್ಷೇತ್ರದಲ್ಲಿ ಇದು ಸಮಸ್ಯೆ ನಿವಾರಣೆ ಆಗ್ಬೇಕು ಇರುವಂತ ನಿಟ್ಟಿನಲ್ಲಿ ಏನು ಹೇಳಿಕೆ ಇಚ್ಛೆ ಪಡ್ತಿದ್ದೀರಾ? ಏನೇ ಮತ್ತೊಂದಿಷ್ಟು ಯೋಜನೆಗಳು ಬರೋದಾದ್ರೆ? ನಾವು ಭಾಳಷ್ಟು ವಿಚಾರ ಮಾಡಿದಾಗ ಒಂದೇ ಒಂದು ನಮಗೆ ಸಮಸ್ಯೆ ಆಗ್ತಾ ಇರೋ ದೊಡ್ಡ ಸಮಸ್ಯೆ, ಅದು ನಿರುದ್ಯೋಗ ಸಮಸ್ಯೆ. ಓಕೆ, ಈ ನಿರುದ್ಯೋಗ ಸಮಸ್ಯೆ ಏನಿದೆ, ನಾವೆಲ್ಲರೂ ವಂಚಿತರಾಗಿದ್ದೇವೆ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬಂದಿದೆ. ಇಲ್ಲಿ ಕೈಗಾ ಪ್ರಾಜೆಕ್ಟ್ ಇದೆ, ನೇವಲ್ ಬೇಸ್ ಇದೆ, ಈ ಕಡೆಗೆ ಕೈಗಾ, ಈ ಕಡೆ ನೇವಲ್ ಬೇಸು, ಇನ್ನೂ ಯೋಜನೆಗಳು ದೊಡ್ಡದಾಗಿ ಯೋಜನೆಗಳು ಬರ್ತಾ ಇದ್ದಾರೆ. ಆದರೆ ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ ಯುವತಿಯರಿಗೆ ಇಲ್ಲಿಯವರೆಗೆ ನೌಕರಿಗೆ ಎಲ್ಲಿಗೂ ಸಿಗ್ತಾ ಇಲ್ಲ.
ಅದೇನಾದರೂ ಇಂಟರ್ವ್ಯೂ ಇಲ್ಲಿ ಮಾಡಿ ಅಂದರೆ ಅವ್ರು ರಂಪಾಟ ಮಾಡಿಬಿಡ್ತಾರೆ. ಎಲ್ಲೋ ಒಂದು ಕಡೆ ಬೇರೆ ಕಡೆ ಮಾಡೋದು, ಬೇರೆ ಊರಿಂದ ಜನರಿಗಂತಂದು ಕೆಲಸ ಕೊಡು, ಇದೆಲ್ಲ ಆಗ್ತಾಯಿದೆ. ಬಟ್ ನಮ್ಮವರಿಗೂ ಇಲ್ಲಿ ಕೆಲಸಗಳು ಸಿಗ್ತಾ ಇಲ್ಲ. ಯೋಜನೆಗಳು ಬರಬೇಕು. ಯೋಜನೆಗಳು ಬಂದು ಯಾರು ನೆಲವನ್ನು ಅವ್ರ ಪಾಪ ಜೀವನ ಹೋಗಿದೆ, ಅವ್ರನ್ನು ಅಲ್ಲಿ ಗಟ್ಟಿಯಾಗಿ ನಿಲ್ಲುವಂಥ ಪ್ರಯತ್ನ ಮಾಡಬೇಕು. ಅದು ಯಾರಿಂದ ಕೂಡ ಆಗ್ತಾ ಇಲ್ಲ. ಆದರೆ ನಮ್ಮ ಒಂದು ಕನಸು ಏನಿತ್ತಂದರೆ, ನಾವು ಇರಬೇಕಾದ್ರೆ ನಮ್ಮ ಮುರುಗೇಶ್ ನಿರಾನಿ ಸರ್ ಇಂಡಸ್ಟ್ರಿ ಮಿನಿಸ್ಟರ್ ಅವಾಗ ಇದ್ದಾಗ, ಕೈಗಾರಿಕಾ ಇದ್ದಾಗ, ಇಲ್ಲಿ ಮುಡಿಗೇರಿ ಅಂತ ಒಂದು ಊರು, ಸುಮಾರು 2009 ಎಕರೆ ಜಮೀನು, ಆಲ್ಮೋಸ್ಟ್ ಅದು 30 ಇಯರ್ಸ್ ಆಯಿತು. ಅದು ಆವಾಗಲೇ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಆ ರೈತರು ಇರುವಂಥ ರೈತರಿಗೆ ಈಗ ತನಕನೂ ₹1 ಕೊಟ್ಟಿಲ್ಲ. RTC ಬದಲಾವಣೆ ಆಗಿದೆ, ಆದರೆ ₹1 ಕೊಟ್ಟಿಲ್ಲಾಗಿದ್ರು. ಆ ಒಂದು RTC ಬದಲಾವಣೆ ಆ ಟೈಮ್ನಿಂದ ಈಗ ತನಕ ಯಾರೂ ಕೂಡ ಆ ಜನರಿಗೆ ನೋಡಲಿಕ್ಕೂ ಹೋಗಲಿಲ್ಲ. ಆವಾಗಿಂದ ಅದು ಆಗಿದ್ದೇ ಇದ್ದರೆ ಇವತ್ತು ಕೈಗಾರಿಕಾ ರೆಡಿ ಆಗ್ತಾಯಿತ್ತು, ನಮ್ಮ ಮಕ್ಕಳಿಗೆ ಇಲ್ಲಿ ಅಲ್ಲಿ ಜಾಬ್ ಸಿಗ್ತಾಯಿತ್ತು. ಇವತ್ತು 10,000 to 15,000 ಪೇಮೆಂಟ್ ಸಲುವಾಗಿ ಇಲ್ಲಿಂದ ಗೋವಾಗೆ ಹೋಗ್ತಾರೆ, ಇಲ್ಲಿಂದ ಹುಬ್ಳಿಗೆ ಹೋಗ್ತಾರೆ, ಇಲ್ಲಿಂದ ಬೆಂಗಳೂರಿಗೆ ಕೂಡ 20,000-25,000 ಪಗಾರಿಗೆ ಅಲ್ಲಿ ಹೋಗ್ತಾ ಇದ್ದಾರೆ ಸಂಬಳ ಸಲುವಾಗಿ. ನಾವು ಹೇಳ್ತಾ ಇರೋದಂದರೆ, ಈ ಒಂದು ಮೂಮೆಂಟಿನಲ್ಲಿ ನಾವು ಯಡಿಯೂರಪ್ಪಾಜಿಯವರಿಗೆ, ಬೊಮ್ಮಾಯಿ ಸರ್ ಇವರಿಗೆ ರಿಕ್ವೆಸ್ಟ್ ಮಾಡಿ, ನಿರಾನಿ ಸರ್ ಅವರಿಗೆ ಕರೆದು ತಂದುಕೊಂಡು, ಇಲ್ಲಿರುವಂಥ ಏನು ಜಮೀನಿಗೆ ಇನ್ನೂ ತನಕ ರೈತರಿಗೆ ಹಣ ಕೊಟ್ಟಿಲ್ಲ, ಅದರಲ್ಲಿ 73 ಎಕರೆ ಜಮೀನನ್ನು 10 ಲಕ್ಷಕ್ಕೆ ಅಂತ ಹೇಳಿ ಕೋರ್ಟಲ್ಲಿ ನಡೀತಾ ಇತ್ತು. 10 ಲಕ್ಷಕ್ಕೆ ಆಗಿನ ಸರ್ಕಾರ ಮಾಡಿದಾಗ 10 ಲಕ್ಷ, ಈಗ ಕೂಡ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ ಏನು ಕೊಡುವಂಥ ಹಂತದಲ್ಲಿತ್ತು. ಬಟ್ ನಾನು ರಿಕ್ವೆಸ್ಟ್ ಮಾಡಿದಾಗ ಯಡಿಯೂರಪ್ಪಾಜಿಯವರು ಮತ್ತು ನಿರಾನಿ ಸರ್ ಅವರು, ಮುರುಗೇಶ್ ನಿರಾನಿ ಸರ್ ಅವರು ನಮಗೆ 5% 5 ಪಟ್ಟು ಜಾಸ್ತಿ ಮಾಡಿಕೊಟ್ರು. ಒಂದು 10 ಲಕ್ಷಕ್ಕೆ 50 ಲಕ್ಷ ರೂಪಾಯಿಯನ್ನು ನಮಗೆ 1 ಎಕರೆಗೆ ಸಮನಾಗಿ ಇಲ್ಲಿ ಮುಡಿಗೇರಿಯಲ್ಲಿ ಕೊಟ್ಟು ಹೋದರು. ಅದು ಒಂದು ದೊಡ್ಡ ನಮಗೆ ಒಂದು ಒಳ್ಳೆಯ ಉಪಯೋಗ ಆಗಿದೆ ಅದರಿಂದ. ಯಾಕಂದರೆ ಇವತ್ತು ಜಮೀನಿದೆ, ಇಂಡಸ್ಟ್ರಿ ಮಾಡಲಿಕ್ಕೆ ಯಾರಾದರೂ ಬಂದರೆ ನಮ್ಮ ಇಲ್ಲಿಯ ಯುವಕರಿಗೆ ನಾವು ನಿರುದ್ಯೋಗ ಸ್ವಲ್ಪ ಆದರೂ, ನಾವೆಲ್ಲನೂ ಆಗ್ತದೆ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಆದರೂ ಒಂದು ನಿರುದ್ಯೋಗ ಸಮಸ್ಯೆ ಬಗೆಹರಿತದೆ. ಅದೊಂದು ನಿಟ್ಟಿನಲ್ಲಿ ನನಗೆ ಒಂದು ಮುಂದಿನ ದಿವಸದಲ್ಲಿ ಆಸೆ ಇರೋದು, ಈ ಒಂದು ಕೈಗಾರಿಕೆಗಳು ಏನಾದರೂ ಇಲ್ಲಿ ಆದರೆ ಗೌರ್ಮೆಂಟಿನ ರೂಲ್ಸ್ ರೆಗ್ಯುಲೇಷನ್ ಭಾಳಷ್ಟಿದೆ. ನೆವಲ್ ಬೇಸಲ್ಲಿ MOU ಅವಾಗ ಬರಲಿಲ್ಲ, ನೆಲ ತಗೊಂಡು ಹೋಗಿಬಿಟ್ರು. ಯಾವ ₹160 ಅಷ್ಟೇ ಜಮೀನಿಗೆ, ಲ್ಯಾಂಡಿಗೆ ವ್ಯಾಲ್ಯೂ ಇತ್ತು. ಈಗ ಮೋದಿಜಿಯವರು ಬಂದ ಮೇಲೆ, ನಾನು MLA ಆಗೋಕ್ಕಿಂತ ಪೂರ್ವದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಕೇಂದ್ರದಲ್ಲಿ ಇದ್ದಾಗ ಅವರಿಂದ ನಾವು ಅಲ್ಲಿಗೆ ಹೋಗಿ ಸುಮಾರು 670 ಕೋಟಿ ರೂಪಾಯಿ, 670 ಕೋಟಿ ನಿರ್ಮಲಾ ಸೀತಾರಾಮಜಿಯವರು ಬಂದು ಒಂದೇ ಸಲ ನಮಗೆ ಇಲ್ಲಿ ಹಣ ಕೊಟ್ಟಿದ್ದಿದೆ. ಈಗ ಅದ್ರ ಮುಂದುವರೆದ ಭಾಗವಾಗಿ ಕಾಗೇರಿ ಸರ್ ಅವರು ಕೂಡ ಅದನ್ನು ನೆವಲ್ ಬೇಸ್ನ ಹಣ ಮತ್ತೆ ಬರೋದಿತ್ತು, ಅದನ್ನು ಕೂಡ ಮೊನ್ನೆ ಸಹ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ತೊಡಕಾಗ್ತಾ ಇರುವಂಥದ್ದು ಇವತ್ತಿನ ಈ ಒಂದು ಕಾಂಗ್ರೆಸ್ ಸರ್ಕಾರದಿಂದ ನಮ್ಮೆಲ್ಲ ಜನ ಸೋತೋಗಿದ್ದಾರೆ. ಒಂದು ಗ್ಯಾರಂಟಿಯ ಆಶಯವನ್ನು ತೋರಿಸಿ ಅವರು ಒಂದು ಜಾಗಕ್ಕೆ ಕೂತ್ಕೊಂಡಿದ್ದಾರೆ ಅಧಿಕಾರಕ್ಕೆ, ಬಟ್ ಅದು ಈಗ ಅಧಿಕಾರ ನಡೆಸ್ಲಿಕ್ಕೆ ಹಣ ಇಲ್ಲ ಅವ್ರ ಹತ್ರ, ಸೋತೋಗಿದ್ದಾರೆ. ಅವ್ರ MLAಗಳಿಂದ ಬಾಯಿಂದನೇ ಇವತ್ತು ಬರ್ತಾ ಇದೆ. ಯಾವುದಕ್ಕೂ ಕೂಡ ಇವತ್ತು ಘೋಷಣೆ ಮಾಡ್ಕೊಂಡು ಹೋಗಿದ್ದಾರೆ. ಮೊನ್ನೆಗೆ 8 ಲಕ್ಷ ಸುಮಾರು ಭಾಳಷ್ಟು ಸಾವಿರ ಘೋಷಣೆ ಮಾಡಿದರೆ ಸೇರಿ ಎಲ್ಲಿಂದ ತರ್ತಾರೆ? ಯಾವುದು ಸೋರ್ಸ್ ಇದೆ? ಏನಾದರೂ ತೋರಿಸ್ತಾರೆ? ಏನೂ ತೋರಿಸಿಲ್ಲ, ಬರೀ ಸುಳ್ಳು ಮಾತಾಡಿಕೊಂಡು ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಜನರ ಮೇಲೆ ಒಂದು ಟ್ಯಾಕ್ಸಿನ ಭಾರ ಹಾಕ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಮನೆಯಿಂದ ಹಣ ವಸೂಲಿ ಆಗ್ತಾ ಇದೆ. ಇವತ್ತು ನಾವು ರಿಜಿಸ್ಟರ್ ಆಫೀಸಿಗೆ ಹೋಗಿ ನೋಡಿದ್ರೆ ಒಂದು ಬಾಂಡ್ ತೊಗೊಳ್ಳಿಕ್ಕೆ ಎಷ್ಟು ಹಣ, ಅವಾಗೇನಿತ್ತು ಇವಾಗೇನಾಗ್ತಾ ಇದೆ. ತಹಸೀಲ್ದಾರ್ ಆಫೀಸಿಗೆ ಹೋದರೆ ನಾವೊಂದು RTC ತೆಗಿಲಿಕ್ಕೆ ಹೋದರೆ ಆವಾಗ ₹10 ಇರೋದನ್ನು ಈಗ ₹100 ಮಾಡಿದ್ದಾರೆ. ಈ ರೀತಿಯಲ್ಲಿ ಜನರನ್ನು ಅಂದರೆ ಜನರಿಗೆ ತಿನ್ನುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿಯ ಶಾಸಕರು ಕೂಡ ಕೆಲವು ಸುಳ್ಳು ಮಾತಾಡಿಕೊಂಡು ಅದನ್ನು ಮುಗಿಸಿದ್ದಾರೆ. ಕೆಲವೊಂದು ನಾವು ಮಾಡುವಂಥ ಕಾರ್ಯವನ್ನು ತಾವೇ ಮಾಡಿದ್ದೇವೆ, BJP ಏನೆಲ್ಲ ಮಾಡಿದೆ ಅದು ಉದ್ಘಾಟನೆ ಮಾಡಿದೆ, ಕೆಲಸ ಮಾಡಿದೆ, ಗುದ್ಲಿ ಪೂಜೆ ಮಾಡೋದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಹಣ ಇರೋದನ್ನು, ತಮ್ಮ ಹಣವನ್ನು ಇವತ್ತು ಘೋಷಣೆ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಆತ್ಮಕ್ಕೆ ಗೊತ್ತಿರ್ತದೆ, ನಾನು ಸನ್ಮಾನ ತಗೊಳ್ಬೇಕಾದ್ರೆ ಇದು ನಾನು ಮಾಡಿದ ಪರಿಶ್ರಮಕ್ಕೆ ಕೊಡ್ತಾ ಇರೋ ಸನ್ಮಾನನ, ಅಥವಾ ನಾನು ಸುಮ್ಮನೆ ಅವ್ರ ಹೆಸರು ಅವ್ರು ಮಾಡಿದ್ದನ್ನು ನಾನು ಸುಮ್ಮನೆ ಮಾಡ್ತಾ ಇರೋದು ತೊಗೊಂಡು ಪರಿಶ್ರಮನ ಅಂತೇಳಿ ಅವ್ರ ಮನಸ್ಸಿಗೆ ಅನಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆಗೆ ಭಾರತೀಯ ಜನತಾ ಪಾರ್ಟಿ ಅಂದರೆ BJPಯಿಂದ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಯಡಿಯೂರಪ್ಪಾಜಿಯವರಾಗಲಿ, ಬೊಮ್ಮಾಯಿ ಸರ್ ಆಗಲಿ, ಯಡಿಯೂರಪ್ಪಾಜಿಯವರು ಭಾಳ ನಮಗೆ ಈ ಊರಿನ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿದ್ದರು. ಅದರಲ್ಲಿ ಸುಮಾರು 490 ಕೋಟಿ ರೂಪಾಯಿ ನಾವು ಕೆಲಸದ ಲಾಸ್ಟ್ ಮಾಡಲಿಕ್ಕಾಗಲಿಲ್ಲ. ನಮ್ಮ ಸರ್ಕಾರ ಬಿಟ್ಟರೆ ಇಲೆಕ್ಷನ್ ಬಂತು, ಅದು ಪೆಂಡಿಂಗ್ ಉಳಿದಕ್ಕೆ ಈಗಿನ ಶಾಸಕರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಬೇರೆ ಸ್ಪೆಷಲಾಗಿ ಯಾವುದೂ ಗ್ರ್ಯಾಂಟ್ ಅವರು ತಂದಿಲ್ಲ. ಈಗ ಮೊನ್ನೆ ಘೋಷಣೆ ಆಗಿದೆ ಅಂದರೆ ಅವರು
ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ 100 ಕೋಟಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಲ್ಲ, ಅದು ಎಲ್ಲರಿಗೂ ಗೊತ್ತಿದೆ. ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕುಮಟಾದಲ್ಲಿ ಆಗಬೇಕಂತ ಹೇಳಿ ಭಾಳ ನಮ್ಮ BJP ಸುಧಾಕರ್ ಸರ್ ಬಂದಾಗೆಲ್ಲ ಜಾಗವನ್ನೆಲ್ಲ ಹುಡುಕೊಂಡು ಜನರ ಭಾಳ ನೋವಿದೆ, ಜನರಿಗೆ ತುಂಬ ನೋವಿದೆ ಈ ಒಂದು ಹಾಸ್ಪಿಟ್ಲ್ ಸಲುವಾಗಿ. ಒಂದು ತಕ್ಷಣ ಆಕ್ಸಿಡೆಂಟ್ ಆದರೆ ನಾವೆಲ್ಲ ಮಂಗಳೂರಿಗೆ, ಹುಬ್ಳಿ ಆ ಕಡೆ ಭಾಗದಲ್ಲಿ ಗೋವಾಕ್ಕೆ ತೊಗೊಂಡು ಹೋಗುವಂಥ ಪರಿಸ್ಥಿತಿ ಇದ್ದಾಗ ತೊಗೊಂಡು ಹೋಗಬೇಕಾದ್ರೆ ಜನ ಎಷ್ಟೋ ಸತ್ತು ಹೋಗಿದ್ದಾರೆ, ಎಷ್ಟೋ ಯುವಕರು ತೀರ್ಕೊಂಡಿದ್ದಾರೆ. ಆ ನೋವು ಇವತ್ತು ತರಿಸ್ಕೊಂಡ್ರು ನಮ್ಗೆ ನೋವಿದೆ. ಕರೋನಾ ಟೈಮ್ನಲ್ಲೂ ಕೂಡ ನಾವು ಹೆಡ್ ಕ್ವಾರ್ಟರ್ಸ್ನಲ್ಲಿ ಇದ್ಕೊಂಡು ಅದೆಷ್ಟೋ ನೋವು ಕೂಡ ನಾವು ಕೂಡ ಅನುಭವಿಸಿದ್ದೇವೆ. ಆದ್ದರಿಂದ ಭಾಳಷ್ಟು ವಿಷಯಗಳು ಈ ಥರದಲ್ಲಿ ಇರಬೇಕಾದ್ರೆ ನಮಗೂ ಒಂದು ಆಸೆ ಇದೆ. ನಾವು ಜನಪ್ರತಿನಿಧಿಗಳಾದವರು ಅಧಿಕಾರದಲ್ಲಿ ಕೂತ್ಕೊಂಡಾಗ ಒಳ್ಳೆಯ ಆಲೋಚನೆ ಮಾಡಿ ಆ ಕನಸುಗಳನ್ನು ನನಸು ಮಾಡಲಿಕ್ಕೆ ಹೊರಟ್ರೆ ಮಾತ್ರ ಅದು ಸಾಕಾರ ಆಗುತ್ತೆ. ಇಲ್ಲಿದ್ದ ಸುಮ್ಮನೆ ನಾವು ಕೂತ್ಕೊಂಡಲ್ಲಿ ನಮ್ಗೆ ಅಧಿಕಾರ ಬೇಕು, ಕುರ್ಚಿ ಬೇಕು, ಕೆಲಸ ಬೇಡ ಅಂದರೆ ಅದು ಆಗಲಿಕ್ಕಿಲ್ಲ. ಅಂದರೆ ಆ ಒಂದು ನಿಟ್ಟಿನಲ್ಲಿ ನಾನು MLA ಇಲ್ದಿದ್ದರೂ ಕೂಡ ಈಗ ಕೂಡ ನಾನು ಏನು ಜನ 76,000 ಮತಗಳನ್ನು ನನಗೇನು ಕೊಟ್ಟಿದ್ದಾರೆ, ಆ 76,000 ಅಂದರೆ 1,200 ಮತಗಳಿಂದ ನಾನು ಸೋತಿದ್ದೇನೆ. ಅಂದರೆ 2,300 ಅಂದರೆ ನನಗೆ 1,300 ಮತಗಳು ಬಂದರೆ ನಾನು ಅಲ್ಲಿ ಗೆಲ್ತಾ ಇದ್ದೆ. ಬಟ್ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲೋ ಒಂದು ಕಡೆಗೆ ಮೋಸ ಆಗಿ ಇದು ಆಗಿದೆ. ಬಟ್ ನನಗೆ ಜನರು ಮಾಡಿರೋವಂಥ ಆಶೀರ್ವಾದಕ್ಕೆ ಇವತ್ತು ನಾನು ಅವ್ರ ಜೊತೆಗಿದ್ದು ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಮ್ಯಾಮ್, ಈಗಷ್ಟೇ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ರಿ ಮ್ಯಾಮ್. ಈಗ ತಾವೊಬ್ಬರು ಮಹಿಳೆಯಾಗಿ ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಏನು ಹೇಳ್ತೀರಾ? ಪರ ವಿರೋಧ ಚರ್ಚೆ ಆಗುತ್ತೆ, ಗ್ಯಾರಂಟಿ ನಿಲ್ಲುತ್ತೆ ಏನು ಅಂತ ಹೇಳ್ತಾರೆ, ಮಹಿಳಾ ಸಬಲೀಕರಣ ಅಂತೇಳಿ ಕಾಂಗ್ರೆಸ್ನವರು ಅಂತ ಹೇಳ್ತಾರೆ, ನಮ್ದು ಕಾಪಿ ಮಾಡಿ ಇಡೀ ದೇಶಾದ್ಯಂತ ಬಳಕೆಯನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಚುನಾವಣೆಗಳಲ್ಲಿ ಎನ್ನುವಂಥ ಮಾತನ್ನು ಹೇಳ್ತಾರೆ. ತಾವು ಮಹಿಳೆಯಾಗಿ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಯಾವುದೇ ಸರ್ಕಾರ ಇರಲಿ, ಓಕೆ, ಗ್ಯಾರಂಟಿ ಕೊಡೋದು ಬೇಡ ಅಂತ ಯಾರೂ ಹೇಳಲ್ಲ. ಓಕೆ, ಜನರಿಗೆ ನ್ಯಾಯ ಸಿಗಬೇಕು, ಜನರು ಒಳ್ಳೇದಾಗಬೇಕು ಅಂತ ನೀವು ಇಷ್ಟೆಲ್ಲ ಈ ಥರದ ಗ್ಯಾರಂಟಿ ಕೊಡೋ ಬದಲು ಮನೆಗೆ ಒಂದು ನೌಕರಿ ಕೊಡ್ಬೋದಿತ್ತಲ್ಲ. ಎಷ್ಟೋ ಕಲ್ತವರು ಎಷ್ಟೋ ಜನ ಇದ್ದರು, ಆ ಯುವಕರಿದ್ದರು, ಯುವತಿಯರಿದ್ದರು, ಎಷ್ಟೋ ಜನರಿಗೆ ಎಲ್ಲೋ ಒಂದು ಕಡೆಗೆ ನಾವು ಅಲ್ಲಿ ಮನೆಗೆ ಹೋದರೆ ಆ ನೆಮ್ಮದಿಯ ಜೀವನ ನಡೆಸ್ಕೊಂಡು ಹೋಗ್ತಾಯಿದ್ರು. ಆ ತಂದೆ ತಾವರು ಎಷ್ಟೋ ಬಡವರಿದ್ದಾರೆ, ಕಲ್ತ್ಕೊಂಡು ಎಷ್ಟೋ ಮಕ್ಕಳಿದ್ದಾರೆ, ಅವ್ರು ನೌಕರಿಗೆ ಒಂದೊಂದು ಮನೆಗೆ ಒಂದೊಂದು ನೌಕರಿ ಘೋಷಣೆ ಮಾಡ್ಬೋದಿತ್ತಲ್ಲ. ಅದು ನೀವು ಆ ಥರದಲ್ಲಿ ಮಾಡಿದ್ರು ಕೂಡ ಅಧಿಕಾರಕ್ಕೆ ಬರ್ತಾಯಿದ್ರಿ. ಈಗ ಈ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ನಮ್ಮ ಹಣವನ್ನು ವಸೂಲಿ ಮಾಡಿ, ಜನರು ಹಣವನ್ನು ವಸೂಲಿ ಮಾಡಿ ಇವ್ರು ತುಂಬ್ತಾ ಇರೋದು. ಇವ್ರ ಮನೆಯಿಂದ ತೊಗೊಂಡು ಬರಲಿ, ಬೇಜಾರಿಲ್ಲ, ಕೊಡಲಿಕ್ಕೇನು ಬೇಜಾರಿಲ್ಲ. ನೀವು ನಿಮ್ಮ ಅಧಿಕಾರ ಚಲಾವಣೆ ಮಾಡಲಿಕ್ಕೆ ಜನರ ಹಣ ಟ್ಯಾಕ್ಸ್ಗಳನ್ನು ಕಟ್ಕೊಂಡು ಲೂಟಿ ಮಾಡಿ ಜನರಿಗೆ ಒಂದು ಇದು ಕೊಡ್ತಾ ಇದ್ದೀರಿ ಗ್ಯಾರಂಟಿ. ಇವತ್ತು ಬಸ್ಸುಗಳು ಆದರೂ ಇವತ್ತು ಮಹಿಳೆಯರಿಗಂತ ಬಸ್, ಪುರುಷರು ಇಲ್ವಾ? ಕಾಲೇಜಿಗೆ ಹೋಗುವಂಥ ಹುಡುಗರು ಇಲ್ವಾ? ಅಲ್ಲಿ ಬಸ್ ಎಲ್ಲಿಗೆ ನಿಂತ್ಕೊಳ್ತಾ ಇದೆ? ಜನರಿಗೆ ಪಾಪ ಮಕ್ಕಳಿಗೆ ಎಷ್ಟು ಕಷ್ಟ ಆಗ್ತಾ ಇದೆ. ಇದು ನಾನು ಮನಸ್ಸಿಂದ ಮಾತಾಡ್ತೇನೆ, ತಾವು ಬಂದ್ರಂತ ಮಾತಾಡೋದು. ನಾನು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಈ ನೋವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನೀವು ಮಾಡೋದಿದ್ದರೆ ಆ ಮಕ್ಕಳಿಗೆ ಎಜುಕೇಷನ್ ಏನಿಗೆ ಹೆಲ್ಪ್ ಮಾಡಿ ಅಲ್ಲ, ಆ ಮಕ್ಕಳಿಗೆ ತಂದೆ ತಾಯಿರಿಗೆ ಹೆಲ್ಪ್ ಮಾಡಿ. ಮಹಿಳೆಯರಿಗೆ ಒಂದು ಓಟಿನ ಸಲುವಾಗಿ 2,000 ಕೊಟ್ಟು ಅಲ್ಲಿ ಆ ಮಹಿಳೆಯರು ಕಿತ್ತಾಡುವ ಹಾಗೆ ಮಾಡಿದ್ರಲ್ಲ ಮನೆಯಲ್ಲಿ. ಅದು ತಾಯಿ ಕೊಡಬೇಕು, ಅತ್ತೆ ಕೊಡಬೇಕು, ಯಾರಿಗೆ ಕೊಡಬೇಕು, ಭಾಳ ಜನ ಮಹಿಳೆಯರು ಇರ್ತಾರೆ. ಕೊಡೋದಾದರೆ ಎಲ್ಲರಿಗೆ ಕೊಡಬೇಕಾಗಿತ್ತು. ಇವತ್ತು ಯಾವ ಇದರಲ್ಲಿ ಹೋಗ್ತಾ ಇದೆ ಇವತ್ತು ರಾಜ್ಯವನ್ನು ಮುಳುಗಿಸಿಬಿಟ್ಟಿದ್ದಾರೆ ಕಾಂಗ್ರೆಸ್. ಇಡೀ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಬ್ಬ ಪ್ರಜೆಗಳನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋದು ಅವ್ರ ತಲೆಗೆ ಬರಬೇಕಾಗಿತ್ತು. ಯಾವತ್ತೂ ರಾಜರು ಏನು ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ, ನಮ್ಮ ಪ್ರಜೆಗಳು ಹೇಗಿರಬೇಕು ಅಂತ ಹೇಳ್ಕೊಂಡು ವೇಷ ಮರೆಸ್ಕೊಂಡು ನೋಡ್ಲಿಕ್ಕೆ ಹೋಗ್ತಿದ್ರು ಮಂತ್ರಿಗಳ ಜೊತೆಗೆ. ಆ ಕೆಲಸ ಇವ್ರು ಮಾಡಬೇಕಾಗಿತ್ತು. ನಮ್ಮ ಜನರು ಎಲ್ಲಿ ಕಷ್ಟದಲ್ಲಿದ್ದಾರೆ ಅವರನ್ನು ಎತ್ಕೊಳ್ಳುವಂಥ ಕೆಲಸ ಮಾಡಬೇಕಾಗಿತ್ತು. ಎಲ್ಲಿಯೂ ಕೂಡ ಈ ಒಂದು ಕೆಲಸ ಮಾಡದೆ ಅವ್ರಿಗೆ ಬರೀ ಇವತ್ತು ಕುರ್ಚಿಗಾಗಿ ನಾನು CM, ನೀನು CM, ಇಲ್ಲಿ ಇದ್ದವರು ಸಚಿವರು CM, ಈ ರೀತಿಯಲ್ಲಿ ಕಿತ್ತಾಡ್ಕೊಳ್ತಾರೆ ಹೊರತು ಅವ್ರದ್ದು ಹಣ ಅಂತೂ ಜನರಿಗೆ ಮುಟ್ಟುವಂಥದ್ದು ಅಲ್ಲ. ಈಗ ಗ್ಯಾರಂಟಿ ಎಲ್ಲೂ ಸಕ್ಸಸ್ ಆಗುವಂಥದ್ದು ಅಲ್ಲ. ಇದು ಜನರಿಗೆ ತಲೆ ಒಂದು ಭಾರ ಕೊಟ್ಟು ಜನರಿಂದ ಲೂಟಿ ಮಾಡಿ ಇವತ್ತು ಅವರು ಅಧಿಕಾರದಲ್ಲಿ ಕೂತ್ಕೊಂಡು ಮೋಜು ಮಾಡ್ತಾ ಇದ್ದಾರೆ. ಇಷ್ಟೇ ಹೇಳಿಗೆ ಬಯಸ್ತಾ ಇದ್ದೇನೆ. ಓಕೆ, ಇಲ್ಲೊಂದು ಪ್ರಮುಖ ಕ್ಷೇತ್ರದಲ್ಲಿ ಇನ್ನೊಂದು ಸಮಸ್ಯೆ ಮೀನುಗಾರರ ಸಮಸ್ಯೆ. ಇಲ್ಲಿ ತಮಗೆ ನಿರ್ಣಾಯಕವಾಗುವಂಥದ್ದು ಕೂಡ ಮೀನುಗಾರರೇ. ಹಾಗಾಗಿ ಮೀನುಗಾರರ ಸಮಸ್ಯೆ ಏನಿದೆ ಅದನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಆಗಬೇಕು ಎನ್ನುವಂಥದ್ರ ಬಗ್ಗೆ ತಾವು? ಹಿಂದೆಲ್ಲ ಸಾಗರ್ ಮಾಲಾ ಅಂತ ಒಂದು ಯೋಜನೆ ಬಂದಿತ್ತು. ಓಕೆ, ಅದು ಹಿಂದೆ ಬಂದಿರುವಂಥ ಯೋಜನೆ. ಆ್ಯಕ್ಚುಲಿ ನಾವು ಅವಾಗ ಇರಲಿಲ್ಲ. ಹಿಂದಿನ ಶಾಸಕರು, ಈಗಿರುವಂಥ ಶಾಸಕರೇ ಹಿಂದಿದ್ರು. ಆ ಸಾಗರಮಾಲಾ ಯೋಜನೆಗೆ ಇದೇ ನಮ್ಮ ಮುಖ್ಯಮಂತ್ರಿಗಳು ಇವರೇ ಇದ್ದರು. ಇವರು ಬಂದು ಸಾಗರಮಾಲಾ ಯೋಜನೆಗೆ ಮಾಡಿದ್ರು. ಇಲ್ಲಿ ಸೇಮ್ ಇದೇ ಥಿಂಕ್ ಇವತ್ತು ಕೇಣಿಯಲ್ಲಿ ಮಾಡ್ತಾ ಇದ್ದಾರೆ. ಯಾವುದೇ ಯೋಜನೆ ಬರಲಿ, ಯಾವುದೇ ಯೋಜನೆ ಬರಬೇಕು, ಜನರ ಮನಸ್ಥಿತಿಯನ್ನು ಗುರುತ ಮಾಡ್ಕೊಂಡು ಯೋಜನೆ ತರಬೇಕು. ಅಲ್ಲಿ ಜನರಿಗೆ ಆ ಯೋಜನೆ ಬೇಕೋ ಬೇಡ, ಆ ಜನರು ಯಾವ ಸ್ಥಿತಿಯಲ್ಲಿದ್ದಾರೆ, ಆ ಜನರಿಗೆ ಇದರಿಂದ ಏನಾದರೂ ಪ್ರಯೋಜನ ಇದೆಯಾ, ಅಥವಾ ಸುಮ್ಮನೆ ಏಕಾಏಕ ಅವ್ರ ಮೇಲೆ ಭಾರ ಹೊರಿಸ್ತಾರಾ, ಇದೆಲ್ಲವನ್ನು ಮಾಡಿಕೊಂಡು ಇವತ್ತು ಯೋಜನೆಗಳು ತರಬೇಕು. ಅನಿವಾರ್ಯ ಇರುತ್ತೆ. ಯಾವಾಗ ದೇಶದ ಇವತ್ತು ನೋಡಿ ನೆವಲ್ ಬೇಸ್
ಇದು ಬಹಳ ಮುಖ್ಯವಾಗಿ ಬೇಕಾಗಿತ್ತು ನೆವಲ್ ಬೇಸ್. ಯಾಕಂದರೆ ಈಗ ನಾವು ಭಾರತ ದೇಶದ ಬಗ್ಗೆ ಅಮೇರಿಕಾ, ಇರಾನ್, ಇದು ಇಸ್ರೇಲೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಭಯ ಆಗುತ್ತೆ ನಮಗೆ. ನಾವು ಗಟ್ಟಿತನದಲ್ಲಿ ಇರಬೇಕು. ಭಾರತ ದೇಶ ಯಾಕೆ ಈ ರೀತಿಯಲ್ಲಿ ನಮ್ಮ ಹಿರಿಯರೆಲ್ಲ ಯಾಕೆ ಈ ಥರದಲ್ಲಿ ಇದಾಗಿ ಪ್ಲ್ಯಾನ್ ಹಾಕಿದ್ರು ಅಂತ ಈಗ ಅರ್ಥ ಆಗುತ್ತೆ ನಮಗೆ. ಬಟ್ ನಾವು ಕೂಡ ಸಂಕಟದಲ್ಲಿರುವಂಥ ಜಾಗಗಳೇ ಇದು. ಈ ಕಡೆ ಕೈಗಾ ಇದೆ, ಈ ಕಡೆ ನೆವಲ್ ಬೇಸ್ ಇದೆ, ಎಲ್ಲ ಆಗಬೇಕು. ನಾವು ಹೇಳ್ತೀವಿ ಯೋಜನೆಗಳು ಆದರೆ ಜನರಿಗೆ ನ್ಯಾಯ ಸಿಗಬೇಕು, ಅಲ್ಲಿ ನೌಕರಿ ಸಿಗಬೇಕು. ಈ ರೀತಿಯೆಲ್ಲ ಯೋಜನೆ ಭಾರವಾಗಿ ಆ ಫಿಷರ್ಮೆನ್ ಜನರ ಇರುವಂಥ ಅಲ್ಲಿ ಜನ ಇದ್ದಾರೆ. ಒಂದು ಸಲ ಹೋಗಿ ನೋಡಿ ನೀವು, ಜನಪ್ರದೇಶ ಇರುವಂಥ ಜಾಗ, ಅವರನ್ನು ಎತ್ತಾಕೊಂಡು ಪಾಪ ತೆಗೆದು ಅವ್ರಿಗೆ ಎಲ್ಲಿಗೆ ಹಾಕ್ತೀರಾ? ಹಿಂದೆ ಆ ಟೈಮ್ನಲ್ಲಿ ನೆವಲ್ ಬೇಸ್ ಜನರಿಗೆ ಪಾಪ ನೆವಲ್ ಬೇಸ್ ಮಾಡಬೇಕಂತ ಹೇಳಿ ಈಗೇನೋ ಒಂದಾಯಿತು. ಆ ಟೈಮ್ನಲ್ಲಿ ಏನೂ ಇಲ್ಲದೆ ಒಂದು ಇಷ್ಟೇ ಹಣ ಕೊಟ್ಬಿಟ್ಟು ಅವರು ಎಳಿಸ್ಬಿಟ್ಟು ಎಲ್ಲೋ ಒಂದು ಸ್ಮಶಾನಕ್ಕೆ ಹಾಕಿಬಿಟ್ರಿ. ಅವ್ರು ಈಗ ಆ ಗಿಡ ಮರಗಳು ಈಗ ನೋಡ್ತಾ ಇದ್ದೇವೆ ನಾವು ಚಿಕ್ಕವರಿದ್ವಿ, ಯಾವ ರೀತಿಯಲ್ಲಿ ಇಳಿಸಿದ್ರು, ಭಾಳ ತುಂಬ ಖತರ್ನಾಕ್ ಇದರಲ್ಲಿ ಇಳಿಸಿದ್ರು. ಇಲ್ಲಿ ಅದೇನು ಇವತ್ತು ಒಂದು ಜಗತ್ತಿಗೆ ಒಂದು ಒಳ್ಳೆಯದಾಗುತ್ತಂತ ಈಗ ಭಾಳಷ್ಟು ಯೋಜನೆಗಳು ತರ್ತಾ ಇದ್ದಾರೆ. ಬಟ್ ಅಲ್ಲಿಯ ಜನರ ವಿಶ್ವಾಸ ತಗೊಳ್ಳಿಕ್ಕೆ ಸರ್ಕಾರ ಇದು ಹಿಂದೇಟಾಗಿದೆ. ಇವತ್ತು ಮಾಡಬೇಕಾಗಿರುವಂಥ ಮಾಡದೆ ಕಾರ್ಯ ಮಾಡಬಾರ್ದು ಅಂತ ಮಾಡ್ತಾ ಇದೆ. ಬೇರೆ ಬೇರೆ ಕೆಲಸಗಳು ಮಾಡಲಿಕ್ಕಿದೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕಂತ ಜಿಲ್ಲೆಯವರು ಕೂಗ್ತಾ ಇರಬೇಕಾದ್ರೆ ಅದಕ್ಕೆ ಹಣ ಮೀಸಲು ಹಾಕ್ಕೊಂಡು ಇಡಬೇಕಾಗಿತ್ತು ಭಾಳಷ್ಟು. ಇದು 100 ಕೋಟಿ ಸಾಲೋದಿಲ್ಲ, 500 ಕೋಟಿನೋ 1000 ಕೋಟಿನೋ ಮಾಡಿ ಅದೇ ಬಿಟ್ಕೊಂಡು ಬೇರೆ ಎಲ್ಲ ಯೋಜನೆಗೆ ಇವರು ಪರ್ಸ್ನಲ್ ಆದ ಪ್ರಾಜೆಕ್ಟಿಗೆ ಹಣ ಹಾಕಿ ಇವರು ಆರಾಮಿರಲಿಕ್ಕೆ ಕನಸು ನೋಡ್ತಾ ಇದ್ದಾರೆ ಅಷ್ಟೇ. ಅಂದರೆ ಮ್ಯಾಮ್, ತಮ್ಮ ಧೈರ್ಯ, ನೇರ ನಿಷ್ಠುರತೆಯನ್ನು ಗುರುತಿಸಿ, ತಮ್ಮ ಸಂಘಟನಾ ಚಾತುರ್ಯವನ್ನು ಗುರುತಿಸಿ ಇವತ್ತು ತಮ್ಮ ಪಕ್ಷ ಒಂದು ರಾಜ್ಯ BJP ಉಪಾಧ್ಯಕ್ಷೆ ಮಹಿಳಾ ಆಯೋಗ ಇದರದ್ದು ಒಂದು ಕೊಟ್ಟಿದ್ದಾರೆ. ಹೇಗೆ ನಿಭಾಯಿಸ್ತಾ ಇದ್ದೀರಿ ಆ ಒಂದು ಹುದ್ದೆಯನ್ನು ಅಂತ ಸರ್? ಫಸ್ಟ್ ಅನಿಸ್ತಾ ಇತ್ತು ಉಪಾಧ್ಯಕ್ಷ ಹುದ್ದೆ ಅಂದರೆ ಸಿಕ್ಕಿದ ತಕ್ಷಣ ಖುಷಿ ಪಟ್ಟಿಲ್ಲ ನಾವು. ಯಾಕಂದರೆ ನಾವು ಫಸ್ಟ್ ಹೇಳಿದಂದ್ರೆ ಮಹಿಳಾ ಮೋರ್ಚಾದ ಅಧ್ಯಕ್ಷ ರಾಜ್ಯದ ಸಿಕ್ಕಿದ್ರೆ ಮಾಡ್ಬೋದಿತ್ತು ಅಂತ ಆ ಲೆಕ್ಕದಲ್ಲಿ ಇದ್ವಿ. ಅಂತ ಉಪಾಧ್ಯಕ್ಷ ಥರ ನಮ್ಗೆ ಸಡನ್ಲಿ ನಮ್ಗೆ ಹೇಳಿಬಿಟ್ಟಾಗ ಒಂದು ಥರ ನಮಗೆ ಶಾಕ್ ಆಗಿಬಿಡ್ತು. ಹೌದು, ಯಾಕಂದರೆ ಸೀನಿಯರ್ ಜನ ಇರ್ತಾರೆ, ಅವ್ರ ಮುಂದೆ ನಾವು ಹೇಗೆ ಇರಬೇಕು ಅನ್ನೋ ಅದು ಒಂದೇ ಸಮಸ್ಯೆ. ಬಿಟ್ಟರೆ ಹೋರಾಟ ಮಾಡಲಿಕ್ಕೆ ಅಥವಾ ಸಂಘಟನೆ ಮಾಡಲಿಕ್ಕೆ ನನಗೆ ಯಾವುದೇ ಥರ ಸಮಸ್ಯೆ ಆಗಲಿಲ್ಲ. ನಾವು ಅಂದರೆ ನಾನು ಕೂಡ ಈ ಒಂದು ಸಂಘಟನೆಯಲ್ಲಿ ಭಾಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಯಾಕೆ ಎಲ್ಲಿ ಭಾಳಷ್ಟು ಒಂದು ಫೀಲ್ಡಲ್ಲಿ ಒಬ್ರಿಗೆ ನೋವಾಗಿರ್ತದೆ, ಒಬ್ಬರು ಖುಷಿಯಲ್ಲಿರ್ತಾರೆ, ಹೊಸಬರು ಹಳೆಯಬರು ಈ ರೀತಿಯಲ್ಲಿ ಒಗ್ಗಟ್ಟಾಗಲಿಕ್ಕೆ ಭಾಳ ಕಷ್ಟಗಳಾಗ್ತದೆ. ಅವರನ್ನು ಹೇಗೆ ತಗೊಂಡು ಹೋಗಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಸಂಘಟನೆಯಲ್ಲಿ. ಅದರಲ್ಲೂ ಕೂಡ BJPಯ ತತ್ವ ಸಿದ್ಧಾಂತಗಳು ಭಾಳಷ್ಟು ಇದೆ, ತಮಗೂ ಗೊತ್ತು. ಅದನ್ನು ಯಾರು ಅಳವಡಿಸಿ ಅದು ಸರಿಯಾಗಿರ್ತಾರೆ ಅವರು ಅದರಲ್ಲಿ ಪಕ್ಷದಲ್ಲಿ ಕಾಯಂ ಹಾಕ್ಕೊಂಡಿರ್ತಾರೆ. ನಮ್ಮೆಲ್ಲ ಇದೆಲ್ಲ ಒಪ್ಕೊಂಡು ಬಂದರೆ ಮಾತ್ರ, ಈ ಸಿದ್ಧಾಂತಗಳನ್ನೆಲ್ಲ ಒಪ್ಕೊಂಡು ಬಂದರೆ ಮಾತ್ರ BJPಗೆ ಒಂದು ಅದು ಆಸ್ತಿ ಅಂತ ನಾವು ತಿಳ್ಕೊಳ್ಬೇಕು. ಇಲ್ದಿದ್ರೆ ಯಾರಿಗೋ ಒಳ್ಳೆಯವ್ರಿಗೆ ಇದ್ದಾರೆ ತೊಗೊಂಡು ನಮ್ಮಲ್ಲಿ ಇದು ಮಾಡ್ತಾರೆ ಅಂದರೆ ಅದು ಸಾಧ್ಯ ಆಗ್ತಾ ಇಲ್ಲ. ಆದರೆ ಉಪಾಧ್ಯಕ್ಷ ಇದೊಂದು ಗೌರವ ಸ್ಥಾನ, ಹಿರಿಯರು ಭಾಳ ಖುಷಿಯಿಂದ ನಾವು ನಿಭಾಯಿಸ್ತೀವಿ ಅಂತ ಕೊಟ್ಟಿದ ಮೇಲೆ ಅದನ್ನು ತಕ್ಕ ಮಟ್ಟಿಗೆ ನಾನು ಮಾಡ್ತಾ ಇದ್ದೇನೆ. ಎಲ್ಲ ಕಡೆಗೆ ತಿರುಗಾಡ್ತಾ ಇದ್ದೇನೆ. ಪಕ್ಷ ಕೊಟ್ಟಂಥ ಏನು ಜವಾಬ್ದಾರಿ ಇದೆ, ಎಲ್ಲೆಲ್ಲಿ ಹೋಗಬೇಕು, ಏನು ಮಾಡಬೇಕು, ಅದೆಲ್ಲ ಜವಾಬ್ದಾರಿಯನ್ನು ಚಾಚು ತಪ್ಪದೆ ಮಾಡ್ತಾ ಇದ್ದೇನೆ. ಸಂಘಟನೆ ಅಂತೂ ನನಗೆ ಪ್ರಾಣ. ಯಾಕಂದರೆ ನನಗೆ ಅದರಲ್ಲಿ ಯಾರಾದರೂ ಮಿಸ್ಟೇಕ್ ಮಾಡಿದ್ರೆ ನಾನು ಸ್ಟ್ರೇಟ್ ಫಾರ್ವರ್ಡ್ ಮಾತಾಡೋದು, ನಾನು ಹಿಂದೆ ಮುಂದೆ ಮಾತಾಡೋಲ್ಲ. ಅದಕ್ಕೆ ಅಲ್ಲಿ ಒಂದು ಶಾಲ್ ಹಾಕಿ, ನಾವು ಭಾರತೀಯ ಜನತಾ ಪಾರ್ಟಿ ಶಾಲ್ ಹಾಕಿದ ಮೇಲೆ ತಾಯಿ ಸಮಾನ ಇರುವಂಥ ಪಕ್ಷ, ನಾವು ತಾಯಿಗೆ ಮೋಸ ಮಾಡಬಾರ್ದು ಅನ್ನೋದು ಪದೇ ಪದೇ ನಾನು ಉಚ್ಚಾರ ಮಾಡ್ತಾ ಇರ್ತೇನೆ. BJPಯ ಸಂಘಟನೆಯಲ್ಲಿ ನಾವು ಇವತ್ತಿದ್ದಕ್ಕೆ ನಮ್ಮನ್ನು ಇವತ್ತು ಎಲ್ಲರೂ ಗುರ್ತ ಮಾಡ್ತಾ ಇರುವಂಥದ್ದು. ಪ್ರತಿ ಸಲ ನಮ್ಮ ಕಾರ್ಯಕರ್ತರಿಗೂ ಇದೇ ಮಾತು ಹೇಳ್ತೇನೆ, ಆ ಕಡೆ ಈ ಕಡೆ ತಿರುಗು ಖಾಯಮಾಗಿ ಪಕ್ಷದ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಮತ್ತು ಯಾವುದೇ ಥರದ ಅದು ನಾವು ಬೇರೆ ರೀತಿಯ ಒಂದು ಬೇರೆ ಥರದಲ್ಲಿ ವಿಚಾರಗಳನ್ನು ಇಟ್ಕೊಳ್ಳದೆ ನಮ್ಮ ಸಂಘಟನೆಗಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಅದನ್ನು ನಾನು ಮಾಡ್ತಾ ಇದ್ದೇನೆ. ನಮಗಷ್ಟೇ ಸಂಘಟನೆ ಬಗ್ಗೆ ಮಾತಾಡ್ತಿದ್ರೆ ಹೆಚ್ಚೆಚ್ಚು ರಾಜಕಾರಣಕ್ಕೆ ಮಹಿಳೆಯರು ಬರಬೇಕು, ಆ ಮೂಲಕ ಉನ್ನತ ಅಧಿಕಾರವನ್ನು ಪಡೆಯಬೇಕು, ಜನಸೇವೆಯನ್ನು ಮಾಡಬೇಕು ಎನ್ನುವಂಥ ಮಾತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾರ್ಗ್ರೆಟ್ ಆಳ್ವಾರ್ ನಂತರ ಮತ್ತೊಬ್ಬ ಗಟ್ಟಿಗಿತ್ತಿ ಯಾರಂತಿದ್ರೆ ಅದು ರೂಪಾಲಿ ನಾಯಕ್ ಎನ್ನುವಂಥ ಮಾತುಗಳನ್ನ ಅನೇಕರು ಕೂಡ ಜಿಲ್ಲೆಯಲ್ಲಿ ಮಾತಾಡ್ತಾರೆ. ಆದರೆ ಅನೇಕ ಪಕ್ಷಗಳಲ್ಲಿ ಮ್ಯಾಮ್, ನಾನು BJP, ಕಾಂಗ್ರೆಸ್ಸು, ದಳ ಅಂತ ಹೇಳಲ್ಲ, ತಮ್ಮ ಪಕ್ಷದಲ್ಲಿ ಕೂಡ ಅತ್ಯಂತ ಉನ್ನತ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥ ಮಹಿಳೆಯರು ತುಂಬ ಕಡಿಮೆ. ಪ್ರಸ್ತುತವಾಗಿ ನನಗೆ ನೆನಪಿರ್ಬೇಕಂದ್ರೆ ಶೋಭಾ ಕರಂದ್ಲಾಜೆ ಅವರೊಬ್ಬರು ಮಾತ್ರ ರಾಜ್ಯದಲ್ಲಿ ಸಚಿವರಾಗಿ ಮತ್ತು ಈ ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥವ್ರು. ಹಾಗಾಗಿ ತಾವೊಬ್ಬರು ಕೂಡ ಮಹಿಳೆಯಾಗಿ ಈಗ ಒಂದು ಪ್ರಮುಖ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀರಿ. ಮತ್ತೊಂದಿಷ್ಟು ಕನಸುಗಳನ್ನು ಏನೆಲ್ಲ ಕಟ್ಕೊಂಡು ಕೂರ್ತಿದ್ದೀರಿ, ಪಕ್ಷಗಳ ಸಂಘಟನೆ ಜೊತೆಗೆ ಮತ್ತೊಂದಿಷ್ಟು ಅಧಿಕಾರವನ್ನು ಪಡೆದುಕೊಂಡು ಜನಸೇವೆಯನ್ನು ಮಾಡ್ತಾ ಒಬ್ಬ ಮಹಿಳಾ ಕೋಟದಲ್ಲಿ ಒಬ್ಬ
ಅದ್ಭುತವಾಗಿರ್ತಕ್ಕಂಥ ನಾಯಕತ್ವ ಗುಣವನ್ನು ಬೆಳೆಸಿಕೊಂಡು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಬೆಳಿಬೇಕೆನ್ನುವಂಥ ಕನಸುಗಳು ಏನಿದೆ ಮ್ಯಾಮ್, ಮತ್ತು ಹೆಚ್ಚೆಚ್ಚು ಮಹಿಳೆಯರು ರಾಜಕಾರಣಕ್ಕೆ ಬರಬೇಕು ಎನ್ನುವಂಥದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಒಂದು ಕಾಲ ಇತ್ತು, ಮಹಿಳೆಯರಂದರೆ 4 ಗೋಡೆಗಳ ಮಧ್ಯದಲ್ಲಿ ಅಷ್ಟೇ ಇರುವಂಥವ್ರು ಅಂತ ಒಂದು ಕಾಲ ಅದು ಇತ್ತು. ಯಾಕಂದರೆ ಅದಕ್ಕೆ ಸೀಮಿತ ಅಂತ ಹೇಳ್ಕೊಂಡು, ಮತ್ತು ಅದು ಏನು ಪೂರ್ವಜರು ಮಾಡಿರುವಂಥದ್ದು ಆ ಟೈಮ್ನಲ್ಲಿ ಆ ಯುಗದಲ್ಲಿ ಕರೆಕ್ಟಾಗಿ ಇತ್ತು. ಅದು ಅದಕ್ಕೆ ನಾವು ಬೇರೆ ವರ್ಡ್ ಹೇಳಲಿಕ್ಕಾಗಲ್ಲ. ಬಟ್ ಎಲ್ಲೋ ಒಂದು ಕಡೆಗೆ ಮಹಿಳೆಯರನ್ನು ನಾವು ಎಲ್ಲೋ ಒಂದು ಕಡೆಗೆ ಅವರನ್ನು ಅಡಿಸ್ತಾ ಇದ್ವಿ. ಅಂದರೆ ಅವರನ್ನು ಒಂದು ವೀಕ್ ಅಂತ ತಿಳ್ಕೊಳ್ತಾ ಇದ್ವಿ, ಮಹಿಳೆಯರ ಹತ್ರ ಏನೂ ಆಗಲ್ಲ ಅಂತ ತಿಳ್ಕೊಳ್ತಾ ಇದ್ರು. ಬಟ್ ಈಗ ನಾವು ಮಹಿಳೆಯರನ್ನು ನೋಡಿದಾಗ ನೀವೆಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಭಾಗಿಯಾಗಿರೋದು ನೋಡ್ತಾ ಇದ್ದೀರಿ. ಗಂಡಸರಿಗೆ ಸಮಾನವಾಗಿ ಮಹಿಳೆ ಕೆಲಸ ಮಾಡೋದಂತೂ ನೋಡ್ತಾ ಇದ್ದೀವಿ. ಆ ಒಂದು ಮನೆಯಲ್ಲಿ ಒಂದು ಮಹಿಳೆಯಾಗಿ ಅವಳು ಎಷ್ಟು ಕಷ್ಟಗಳನ್ನು ಇಟ್ಟರೂ ಕೂಡ ನಾನು ಪ್ರತಿ ಸಲ ನಮ್ಮ ಮಹಿಳೆಯರಿಗೆ ಹೇಳ್ತಾ ಇದ್ದೇನೆ, ಈ ಕೈ ಏನು ಗುಟ್ಟನ್ನು ಈ ಕೈ ಗೊತ್ತಾಗ್ತಾ ಇರಲಿಲ್ಲ, ಅಂದರೆ ಪಕ್ಕದ ಮನೆಗೂ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಮಹಿಳೆಯರು ಅಷ್ಟು ನೋವುಗಳನ್ನು ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡ್ಕೊಂಡು ಸಂಸಾರವನ್ನು ಅವರು ಸಾಗಿಸ್ತಾ ಇರುವಂಥದ್ದು. ಏನು ಗಂಡ ಹೇಗಿರಲಿ, ಒಳ್ಳೆಯವನಿರಲಿ ಕೆಟ್ಟವನಿರಲಿ, ಅಥವಾ ಕುಟುಂಬದಲ್ಲಿ ಏನೋ ಸಮಸ್ಯೆಗಳಿರಲಿ, ಅದನ್ನು ಸಮನಾಗಿ ನೋಡಿಕೊಂಡು ಮಕ್ಕಳನ್ನು ಬೆಳವಣಿಗೆಯಲ್ಲಿ ಮಾಡಿಸುವಂಥ ಕೆಲಸ ತಾಯಿ ಆದವಳು, ಮಹಿಳೆ ಆದವಳು ಮಾಡ್ತಾ ಇರುವಂಥದ್ದು. ಅಂಥದ್ರಲ್ಲಿ ಇವತ್ತು ಭಾಳಷ್ಟು ಮಹಿಳೆಯರು ಭಾಳ ಹುಷಾರಿಯಾಗಿದ್ದಾರೆ. ಅವರಿಗೆ ಈಗ ಈ ಸಂಘಗಳ ಮೂಲಕ, ಸ್ತ್ರೀ ಶಕ್ತಿ ಸಂಘನೋ ಇನ್ನಿತರ ಧರ್ಮಸ್ಥಳ ಸಂಘನೋ, ಈ ಒಂದು ಸಂಘಗಳ ಮೂಲಕನೂ ಕೂಡ ನಾನು 2004-05 ನಾವೊಂದು ಸಂಘ ಮಾಡಿದ್ವಿ. 2004-05 ಆವಾಗಲೇ ಈ ಸಂಘ 2005 ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಬಂತು. ಭಾಳ ಹೆಮ್ಮೆ ಆ ಟೈಮ್ನಲ್ಲಿ. ಆ ಟೈಮ್ನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಆ ಟೈಮ್ನಲ್ಲಿ ಇವತ್ತೇನು ಜಿ ರಾಮ್ಜಿ ಇದ್ರ ಬಗ್ಗೆ ಇದು ಹೋರಾಟ ನಡೀತಾ ಇದೆ. ನನಗೆ ಖುಷಿ ಇದೆ, ನಾನು ಆ ಟೈಮ್ ಗ್ರಾಮ ಪಂಚಾಯತ್ ಸದಸ್ಯಳಾದಾಗ ಇದೆಲ್ಲ ಒಂದು ಆ ಯೋಜನೆಗಳು ಬಂದಿತ್ತು. ಆ ಮೂಮೆಂಟ್ ಹೇಗಿತ್ತಂದರೆ, ನಾವು ಈಗ ಅದೇ ಮಹಿಳೆಯರನ್ನು ನೋಡ್ಲಿಕ್ಕೆ ಹೋದಾಗ ತುಂಬ ಇಂಪ್ರೂವ್ಮೆಂಟು. ಆ 100ರಲ್ಲಿ ಒಂದು 95-99% ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಇವತ್ತು ಬ್ಯಾಂಕಿಗೆ ಹೋಗ್ಲಿಕ್ಕೆ ಗೊತ್ತಿರಲಿಲ್ಲ ಅವರಿಗೆ, ಬ್ಯಾಂಕಲ್ಲಿ ಒಂದು ಸೈನ್ ಹಾಕ್ಕೊಂಡು ಮ್ಯಾನೇಜರ್ ಹತ್ರ ಮಾತಾಡಲಿಕ್ಕೆ ಗೊತ್ತಿರ್ತಾ ಇರಲಿಲ್ಲ, ಎಲ್ಲೋ ಹೋದರೆ ಜನ ಮುಂದೆ ಬರ್ತಾನೇ ಇರಲಿಲ್ಲ. ಅಂದರೆ ಮಹಿಳೆಯರು ಅಂದರೆ ಕೇವಲ ನಾವು ಅಡುಗೆ ಮಾಡೋರು ಅಥವಾ ಒಳಗಡೆ ಇರೋರು ಈ ಒಂದು ಭಾವನೆಯಲ್ಲೇ ಮಹಿಳೆಯರು ಇರ್ತಾರೆ. ರೇರ್ ಅದು. ಎಲ್ಲೋ ಒಂದು ಕಡೆಗೆ ತುಂಬ ಮಹಿಳೆಯರು ಬೇರೆ ಕಡೆಗೆ ಹೋಗಿ ಕೆಲಸ ಮಾಡ್ತಾ ಇರುವಂಥದ್ದು ಅಥವಾ ಇನ್ನಿತರ ಮಾಡ್ತಾ ಇರೋದು ರೇರ್, ಅದು ನೋಡ್ತಾ ಇದ್ವಿ. ಬಟ್ ಮಹಿಳೆಯರಾಗಿ ಇವತ್ತು ಭಾಳಷ್ಟು ಒಂದು ಹುದ್ದೆಯಲ್ಲಿ ಸರಿ ಸಮಾಂತರವಾಗಿ ನಾವು ಏರ್ಪೋರ್ಟಿಗೆ ನೋಡಿದಾಗ ಅಲ್ಲಿ ಪೈಲಟ್ಗಳಾಗಿದ್ದಾರೆ. ನಾವು ಇವರನ್ನು ಕಲ್ಪನಾ ಚಾವ್ಲಾ ಅವರು ನೋಡಿದಾಗ ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ಹೀಗೆ ಮಹಿಳೆಯರ ವಿಷಯದಲ್ಲಿ ನಮ್ಮ ಸುಷ್ಮಾ ಸ್ವರಾಜಿ ಅವರನ್ನು ನೋಡಬೇಕು. ಹೀಗೆ ಭಾಳಷ್ಟು ಜನರನ್ನು ನಾವು ನೋಡ್ಲಿಕ್ಕೆ ಹೋದರೆ ಮಹಿಳೆಯರು ಒಂದೊಂದು ಜಾಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಉತ್ತುಂಗಕ್ಕೆ ಇರುವ ರೀತಿಯಲ್ಲಿ ಅವರ ಸ್ಪೆಷಲಾಗಿ ನಮ್ಮ ನಿರ್ಮಲಾ ಸೀತಾರಾಮ್ಜಿ ನೋಡಿ, ವಿತ್ತ ಸಚಿವೆ ಅವಳು. ಆ ಒಂದು ಆರ್ಥಿಕ ನಮ್ಮ ಹಣದ ವಿಷಯದಲ್ಲಿ ಅವಳು ಏನು ಎಕ್ಸ್ಪೀರಿಯನ್ಸ್ ಅವ್ರದ್ದು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಥರದಲ್ಲಿ ಅವರು ನಮ್ಮ ದೇಶವನ್ನು ನಡೆಸ್ತಾ ಇರುವಂಥ ಲಕ್ಷ್ಮಿ ಅವರು ಇವತ್ತು. ಹೌದು, ಭಾಳಷ್ಟು ವಿಷಯದಲ್ಲಿ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಇದಕ್ಕೆಲ್ಲವೂ ಕೂಡ ಮೋದಿಜಿಯವರು ಒಂದು ಆಶೀರ್ವಾದ ಮಾಡಿದ್ದಾರೆ. ಅಲ್ಲಿರುವಂಥ ಕೇಂದ್ರ ಸರ್ಕಾರದ ಹಿರಿಯರೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಯಾಕಂದರೆ ರಾಷ್ಟ್ರಪತಿ ಆದವರು ಮುರ್ಮು ಮೇಡಮ್ರವರು ಇವತ್ತು ಜಾತಿ ಸಮಾಜ ಇದೆಲ್ಲವನ್ನು ಮೆಟ್ಟಿನಿಟ್ಟು ಮೋದಿಯವರು ಏನು ಮಾಡಿದ್ದಾರೆ ಅಂದರೆ, ಎಲ್ಲಿಯೂ ಇದು ಬರಬಾರ್ದು, ಮಹಿಳೆಯರಿಗೆ ಸಮಾನತೆಯ ಹಕ್ಕನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಮುರ್ಮು ಮೇಡಮ್ರವರು ಇವತ್ತು ರಾಷ್ಟ್ರಪತಿಯಾಗಿ ಅವರು ನಡೆಸ್ತಾ ಇರುವಂಥ ದೇಶ ನಡೆಸ್ತಾ ಇರೋದು ನೋಡಿದ್ರೆ ಭಾಳ ಒಂದು ಅದ್ಭುತ ಒಂದು ಕಾಣಿಕೆ ಅಂತ ಹೇಳಬೇಕು. ಹೀಗೆ ನಾವು ನೋಡ್ತಾ ಇದ್ದರೆ ಮಹಿಳೆಯರು ಒಂದಿಲ್ಲ ಒಂದು ವಿಷಯದಲ್ಲಿ ಮೇಲಕ್ಕೆ ಮತ್ತೆ ಬರಬೇಕು. ರಿಸರ್ವೇಷನ್ನಲ್ಲಿ 33% ಇವತ್ತು ಮೀಸಲಾತಿ ಏನು ಮಹಿಳೆಯರಿಗೆ ಕೊಟ್ಟರೆ 100% ನಮ್ಮದು ಒಂದು 80 ಜನ ಮಹಿಳೆಯರು ವಿಧಾನಸಭೆಯಲ್ಲಿ ಮುಂದೆ ಇರ್ತಾರೆ. ಹೌದು, ಪಾಸ್ ಆದರೆ ಆಯಿತು. ಹೌದು, 100% ಅದು ಮೀಸಲಾತಿ ಬಂದೇ ಬಿಡ್ತಾರೆ. ಮಹಿಳೆಯರು MLA ಹಾಕ್ಕೊಂಡಿರ್ತಾರೆ. ಅಂದರೆ ತೊಟ್ಟಿಲ ತೂಗುವ ಕೈ ಇದು ಜಗತ್ತನ್ನೇ ಆಳುತ್ತೆ ಅನ್ನೋದಕ್ಕೆ ಉದಾಹರಣೆಗಳು ತುಂಬ ಇದೆ. ಯಾಕಂದರೆ ಯಾವುದೇ ರೀತಿಯ ಒಂದು ಜವಾಬ್ದಾರಿ ಕೊಟ್ಟರೂ ಕೂಡ ಮಹಿಳೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಇವತ್ತು ಜಗತ್ತಿಗೆ ಇರುವಂಥವ್ರೆಲ್ಲರೂ ತೋರಿಸ್ಕೊಟ್ಟಿದ್ದಾರೆ ಎಲ್ಲ ಮಹಿಳೆಯರು. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರಬೇಕು. ಪುರುಷರು ಇಲ್ಲದೆ ಮಹಿಳೆಯರಿಲ್ಲ. ಪುರುಷರಿಗೆ ಸಮನಾಗಿ ಅಥವಾ ಪುರುಷರಿಗಿಂತ ನಾವು ಮೇಲು ಅಂತ ಹೇಳುವುದು ಹವ್ಯಾಸವೂ ಅಲ್ಲ. ಒಳ್ಳೆಯದಾಗಿ ಮಹಿಳೆಯರಿಗೆ ಒಂದು ಗೌರವ ಸಿಗಬೇಕು, ಅದು ಇವತ್ತು ಸಿಗ್ತಾ ಇದೆ. ಇನ್ನೂ ನಮ್ಮ ಅಂಬೇಡ್ಕರ್ ಅವರ ನಮ್ಮ ಎಲ್ಲೋ ನೋಡಿದರೆ ಅಂಬೇಡ್ಕರ್ ಅವರು ಸಮಾನತೆ ಹಕ್ಕನ್ನು ಮಾಡಿದವರು. ಸಂವಿಧಾನದಲ್ಲಿ ಕೂಡ ಎಷ್ಟರ ಮಟ್ಟಿಗೆ ನಮಗೆ ಸಮಾನತೆಯನ್ನು ಕೊಟ್ಟಿದ್ದಾರೆ ಅಂದರೆ, ಎಲ್ಲಿಯೂ ಕೂಡ ಅಗೌರವ ತೋರಿಸದೆ ಎಲ್ಲ ರೀತಿಯಲ್ಲಿ ಮಹಿಳೆಯರನ್ನು ಮೇಲಕ್ಕೆ ಬರಬೇಕು ಅನ್ನೋದು ರೀತಿಯಲ್ಲಿ ನಮ್ಮ ಸಂವಿಧಾನ ಕೂಡ ನಮ್ಗೆ ಅಷ್ಟೇ ಗೌರವ ಕೊಟ್ಟಿದೆ. ಆ ಸಂವಿಧಾನಕ್ಕೂ ಕೂಡ ನಾವು ಧನ್ಯವಾದ ಹೇಳಬೇಕಾಗಿದೆ ನಮ್ಮ ಅಂಬೇಡ್ಕರ್ ಸರ್ ಅವರಿಗೆ.
ಓಕೆ. ಹೌದು. ತಮ್ಮ ಪ್ರತಿ ಮಾತುಗಳನ್ನ ಕೇಳ್ತಾ ಇದ್ರೆ ಖುಷಿ ಆಗುತ್ತೆ. ತಮ್ಮ ರಾಜಕೀಯ ಗುರುಗಳಂತೇಳಿ ಇರಬೇಕಲ್ಲ ಮೇಡಮ್, ಇಂಥವ್ರನ್ನ ತಾವು ಸ್ಫೂರ್ತಿಯಾಗಿ ತೆಗೆದುಕೊಂಡೆ ಅಥವಾ ಆರಂಭದಿಂದ ಇಲ್ಲಿಯವರೆಗೆ ನಾನು ಬರಲಿಕ್ಕೆ ಕಾರಣ ಇಂಥವ್ರು ನನಗೆ ಸ್ಫೂರ್ತಿ ಎನ್ನುವಂಥದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್? ನಮ್ಮಲ್ಲಿ ಆ್ಯಕ್ಚುಲಿ ನನಗೆ ದೊಡ್ಡ ದೊಡ್ಡ ರಾಜಕೀಯ ಗುರುಗಳಿಲ್ಲ. ಫಸ್ಟ್ ಆಫ್ ಆಲ್ ಖರೆ ಹೇಳುವುದಂದರೆ, ನಾನು ಮೊದಲೇ ಹೇಳಿದ್ದೇನೆ, ಚಿಕ್ಕವರಿದ್ದಾಗ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಇಂತಿಷ್ಟು ಮಕ್ಕಳು ನಾವು ಸ್ಪೋರ್ಟ್ಸ್ ಟೂರ್ನಾಮೆಂಟ್ ಇದೆಲ್ಲ ಮಾಡ್ತಾಯಿದ್ವಿ. ಊರ ನಾಗರಿಕರು ನಾವು ಅವರನ್ನು ಸ್ಮರಿಸಲೇಬೇಕು. ಯಾಕಂದರೆ ನಮ್ಗೆ ಯಾರೂ ಬಂದು ನಿಲ್ಲು ಅಂತ ಹೇಳ್ಕೊಂಡು ಟಿಕೆಟ್ ಅಥವಾ ಅಭ್ಯರ್ಥಿಯಾಗಿ ಅದು ಇದು ಹೇಳಿಲ್ಲ. ನಮ್ಮ ಊರ ನಾಗರಿಕರು ಅಲ್ಲಿರುವಂಥ ನಮ್ಮ ಯುವತಿಯರ ಒಂದು ತಂಡ ಏನಿತ್ತು, ಅದರಲ್ಲಿ ನಮ್ಮವರು ಎಲ್ಲರೂ ಸಪೋರ್ಟ್ ಮಾಡಿ ಇಲ್ಲಿ ನಮಗೆ ಗುರುಗಳಂದರೆ ಫಸ್ಟ್ ಅವರೇ ನಮಗೆ. ತದನಂತರ ನಮಗೆ ಯಡಿಯೂರಪ್ಪಾಜಿಯವರಾಗಿದ್ದಾರೆ, ಅನಂತಕುಮಾರ್ ಹೆಗಡೆಯವರು ಆವಾಗ ನಮಗೆ ತುಂಬ ಆಶೀರ್ವಾದ ಮಾಡಿದ್ದಾರೆ. ಎಲ್ಲರೂ ಇದ್ದಾರೆ. ಹೇಳಬೇಕಂದ್ರೆ ನಾವು ಮತ್ತೆ ಪ್ರತಿ ಸಲ ಹೇಳ್ತಾ ಅಲ್ಲೂ ಮತ್ತೆ ಬೇರೆ ಥರ ಆಗಬಾರ್ದು. ಓಕೆ. ಅಂದರೆ ಆ ರೀತಿಯಲ್ಲಿ ಮ್ಯಾಮ್, ಮತ್ತೊಂದು ವಿಷಯ ಏನಂತಂದರೆ, ವಿಶ್ವೇಶ್ವರ ಕಾಗೇರಿ ಅವರು ಸಂಸದರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ತಾವು ಕಾಲಿಗೆ ಚಕ್ರ ಕಟ್ಕೊಂಡವ್ರ ಥರ ಓಡಾಟವನ್ನು ಮಾಡಿದ್ರಿ, ಹೆಗಡೆಯವ್ರನ್ನ ಗೆಲ್ಲಿಸಲೇಬೇಕು ಅಂಥೇಳಿ. ಅನೇಕ ಸಂದರ್ಭದಲ್ಲಿ ಮಾತುಗಳು ಕೇಳಿ ಬರ್ತವೆ, ಕಿಂಗ್ ಮೇಕರ್ ರೂಪಾಲಿ ನಾಯಕ್ ಅವರು. ಯಾಕಂದರೆ ಆ ರೀತಿಯಾಗಿ ಕೆಲಸವನ್ನು ಮಾಡಿದರೆ ಸಂಘಟನೆಯ ದೃಷ್ಟಿಯಿಂದ ಇಡೀ ಕೇವಲ ತಮ್ಮ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರ ಮಾತ್ರವಲ್ಲ, ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಪ್ರತಿ ಕ್ಷೇತ್ರಗಳಿಗೂ ಕೂಡ ತೆರಳಿ ಮಹಿಳೆಯರನ್ನ ಹುರಿದುಂಬಿಸಿ ಅವರಿಗೆ ಒಂದು ಮತವಾಗಿ ಒಂದು ಪ್ರಮಾಣೀಕರಿಸುವವರೆಗೂ ಕೂಡ ತಾವು ಹೋರಾಟವನ್ನು ಸಂಘಟನೆಯನ್ನು ಮಾಡಿದ್ರಿ ಮ್ಯಾಮ್. ಹೇಗೆ ಅದ್ರ ಬಗ್ಗೆ ಹೇಳೋದಾದ್ರೆ ಒಂದು ಸ್ವಲ್ಪ? ಆ್ಯಕ್ಚುಲಿ ಹೇಳಬೇಕಂದ್ರೆ, ಫಸ್ಟ್ ಆಫ್ ಆಲ್ ನಮಗೆ ದೇಶದಲ್ಲಿ ಮೋದಿಯವರು ಇನ್ನೊಂದು ಸಲ ಪ್ರಧಾನಿಯಾಗಬೇಕಾಗಿತ್ತು. ಅವರು ಪ್ರಧಾನಿ ಆದರೆ ನಮ್ಮ ದೇಶ ಇನ್ನೂ ಮುಂದೆ ಬರುತ್ತೆ. ಮತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಇದೊಂದು ಚಾಲೆಂಜ್ ಆಗಿ ನಾವು ಸ್ವೀಕಾರ ಮಾಡಿದ್ವಿ. ಇಲ್ಲಿ ನಮ್ಮ ಕಾಗೇರಿ ಸರ್ ಅವರಿಗೆ ಟಿಕೆಟ್ ಘೋಷಣೆ ಆಗ್ತಿದ್ದಾಗೆ ಅವರನ್ನು ಗೆಲ್ಲಿಸೋದು ಭಾಳಷ್ಟು ವಿಷಯಗಳು ನಡೀತು. ಭಾಳಷ್ಟು ಬೇರೆ ಬೇರೆ ಥರದಲ್ಲಿ ನೀವು ಆವಾಗ ನೋಡ್ತಾ ಇರಿ ಮಾಧ್ಯಮ ಮುಖಾಂತರ ಹಾಗೆ ಹೀಗೆ ಅಂತೆಲ್ಲ ನಡೀತಾ ಇತ್ತು. ಬಟ್ ನಾವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನಾವು ಎಲ್ಲಿಯೂ ಕೂಡ ಒಂದೇ ಒಂದು ಮತ ನಮ್ಮ ಈ ಕಡೆಯಿಂದ ಬೇರೆ ಆಗಬಾರ್ದು ಅನ್ನೋದು ನಿಟ್ಟಿನಲ್ಲಿ ನಾವು ಇಡೀ ಉತ್ತರ ಕನ್ನಡ ಜಿಲ್ಲೆ ಅಂತ, ನಮ್ಮ ಕಾರವಾರ ಅಂಕೋಲ ಅಷ್ಟೇ ಅಲ್ಲ, ಇಡೀ ಉತ್ತರ ಕನ್ನಡ ಜಿಲ್ಲೆಯಾದಂಥ ನಾವು ತಿರುಗಾಟವನ್ನು ಮಾಡಿದ್ದೇವೆ. ಅಷ್ಟೇ ಅಲ್ಲದೆ ನಾನು 3 ಗಂಟೆಗೆ ಸಹ ಬಂದಿದ್ದಿದೆ. 3 ಗಂಟೆಗೆ ಅಲ್ಲಿಂದ ಬಿಟ್ಟು 4 ಗಂಟೆಗೆ 5 ಗಂಟೆಗೆ ನಾನು ಇಲ್ಲಿ ಮುಟ್ಟಿದ್ದಿದ್ದೆ ಮನೆಗೆ. ಆ ಥರದಲ್ಲಿ ನಾನು ತುಂಬ ಎಫರ್ಟ್ಸ್ ಹಾಕಿ ನಾನು ಕೆಲಸ ಮಾಡಿದ್ದೇನೆ. ಅದು ಎಲ್ಲರಿಗೂ ಗೊತ್ತಿದೆ. ಯಾಕೆ ಅಂದರೆ, ಕಾಗೇರಿ ಸರು ನಮಗೆ ಗೆಲ್ಲಬೇಕು ಒಂದಾದರೆ, ಇನ್ನೊಂದು ಕಡೆಗೆ ನಮ್ಮ ದೇಶದಲ್ಲಿ ಮೋದಿಜಿಯವರು ಇನ್ನೊಂದು ಸಲ ಪ್ರಧಾನಿಯಾಗಬೇಕು ಅಂತ ಹೇಳಿ. ಅಂದರೆ ಕಾರ್ಯಕರ್ತರ ಒಂದು ಮನಸ್ಸಲ್ಲಿ, ಮತ್ತು ಹೆಚ್ಚಿನದಾಗಿ ಎಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಷ್ಟೇ ಅಲ್ಲ, ಇಡೀ ನಮ್ಮ ದೇಶಾದ್ಯಂತ ಮೋದಿಯವರ ಎಲ್ಲರೂ ಫ್ಯಾನು. ಮೋದಿಯವರು ಇನ್ನೊಂದು ಸಲ ಪ್ರಧಾನಿ ಆಗಬೇಕು, ಮತ್ತು ಅಲ್ಲಿ ಕೇಂದ್ರದಲ್ಲಿ ನಮ್ಮ ನಾಯಕತ್ವ, ನಮ್ಮ ಲೀಡರ್ ತಂದಲ್ಲಿ ಕೆಲಸಗಳಾಗಬೇಕು, ಅಲ್ಲಿ ಕೇಂದ್ರದಲ್ಲಿ BJP ಇದ್ದರೆ ಮಾತ್ರ ಇವತ್ತು ರಾಜ್ಯದಲ್ಲಿ ಏನಾದರೂ ಕೆಲಸ ಆಗ್ತವೆ ಅನ್ನೋದು ಭಾವನೆಯೊಂದಿಗೆ ನಾವು ತುಂಬ ಎಫರ್ಟ್ಸ್ ಹಾಕಿ ಅಲ್ಲಿ ಕೆಲಸ ಮಾಡಿದ್ದೇವೆ. ಕಾಗೇರಿ ಸರ್ ಅವರನ್ನು ಗೆಲ್ಲಿಸ್ಲಿಕ್ಕೆ ನಾವು ಅಲ್ಲದೆ ಎಲ್ಲರೂ ಅಲ್ಲಿ ಶ್ರಮಪಟ್ಟಿದ್ದಾರೆ. ನಾವೊಬ್ಬರೇ ಅಂತ ಹೇಳಲಿಕ್ಕಾಗಲ್ಲ. ತುಂಬ ಕಾರ್ಯಕರ್ತರಿದ್ದಾರೆ, ತುಂಬ ಜನರು ಇದ್ದಾರೆ, ಲೀಡರ್ಗಳು ಇದ್ದಾರೆ, ಎಲ್ಲ ನಮ್ಮ ಹಿರಿಯರ ಆಶೀರ್ವಾದನೂ ಕೂಡ ಇದೆ. ಅಲ್ಲಿ ಎಲ್ಲರೂ ಬಂದು ಅವರನ್ನು ಗೆಲ್ಲಿಸಿದ್ದೇವೆ. ಓಕೆ. ಕೆಲಸ ಕಾರ್ಯಗಳು ಸಂಘಟನೆ ಬರದಿಂದ ಸಾಗಿದೆ, ಭಾಳ ಚುರುಕು ಪಡೆದುಕೊಂಡಿದೆ. ಇನ್ನೇನು ಇಲೆಕ್ಷನ್ ಇನ್ನೆರಡು ವರ್ಷ, 2028ಕ್ಕೆ ಮತ್ತೆ ರೂಪಾಲಿ ನಾಯಕ್ ಅವರು ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಖಚಿತನ, ಮತ್ತು ಏನೆಲ್ಲ ಪ್ಲ್ಯಾನ್ಸ್ಗಳನ್ನ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ ಮ್ಯಾಮ್ ಮತ್ತೆ ನಿಲ್ಲಲಿಕ್ಕೆ ಅಂತ ಹೇಳಿ? ಇವತ್ತು ಸಿದ್ಧತೆ ಅಂತ ಆ ಥರ ಏನಿಲ್ಲ, ರುಟೀನಾಗಿ ಏನು ಕೆಲಸ ಮಾಡಬೇಕು ಅದು ಮಾಡ್ತಾ ಇದ್ದೇನೆ. ಚುನಾವಣೆ ಒಂದೇ, ಯಾರು ಬೇರೆ ಬೇರೆ ಅಭ್ಯರ್ಥಿಗಳು ಅದು ನಿರ್ಧಾರ ಮಾಡಿರ್ಬೋದು. ಕೆಲವು ಸಂದರ್ಭದಲ್ಲಿ ಆ ಚುನಾವಣೆ ಬಂದಾಗಷ್ಟೇ ಕೆಲಸ ಮಾಡಲಿಕ್ಕೆ ನಮ್ಮ ಮನಸ್ಸು ಕೇಳ್ತಾ ಇಲ್ಲ. ನಾನು ಯಾವಾಗ ಸೋತಿದ್ದೇನೆ ಅಂತ ನನಗೆ ಇವತ್ತು ಅನಿಸ್ತಾ ಇಲ್ಲ. ಯಾಕಂದರೆ ನಮ್ಮ ಇದರಲ್ಲಿ ಲೇವಲಾಗಿ ಓಟ್ ಬಂದಿರೋದ್ರಿಂದ ಆ 76,000 ಏನು ಜನ ಇದ್ದಾರೆ, ಅವರು ಪಾಪ ನಮ್ಗೆ ಓಟ್ ಹಾಕಿದವರು. ಅವರನ್ನು ಬಿಟ್ಟು ನಾವು ಮತ್ತೆ ಬೇರೆ ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಇರುವಷ್ಟು ದಿವಸ ಅವ್ರ ಸೇವೆನೂ ಕೂಡ ಮಾಡಬೇಕಾಗಿದೆ. ಅವರಿಗೆ ಮತ್ತೆ ಮತ್ತೆ ನಾವು ಸಿಗಬೇಕು, ಜನರ ಜೊತೆಗೆ ಇರಬೇಕು, ಈ ಭಾವನೆಯೊಂದಿಗೆ ನಾವು ಇವತ್ತು ಯಾವುದೇ ಕೆಲಸ ಬಿಡದೆ ಜನರ ಜೊತೆಗಿದ್ದು ಕೆಲಸ ಮಾಡ್ತಾ ಇದ್ದೇವೆ. ಒಂದು ವೇಳೆ ನಮಗೆ ಇವತ್ತು ನಾವು ಏನೋ ಉಪಾಧ್ಯಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದು ಕೂಡ ರಾಜ್ಯದಿಂದ ಬಂದಿರುವಂಥ ಹೈಕಮಾಂಡ್, ನಮ್ಮದು ಕೇಂದ್ರದಿಂದ ಒಂದು ಆಶೀರ್ವಾದ ಇದೆ. ಏನು ಜವಾಬ್ದಾರಿ ಕೊಟ್ಟ ಕೆಲಸವನ್ನು ಕೂಡ ಪರಿಪೂರ್ಣವಾಗಿ ನಾವು ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಇಲ್ಲಿರುವಂಥ ಏನು ಕೆಲಸ ಕಾರ್ಯಗಳು ಕೂಡ ಜನರ ಸಮಸ್ಯೆಗಳು ಇನ್ನಿತರಲ್ಲಿ ಇದ್ದರೂ ಕೂಡ ಹೋಗಿ ನಾನು ಭಾಗಿಯಾಗಿ ಅದನ್ನು ಕೂಡ ನಾವು ಇದು ಮಾಡ್ತಾ ಇದ್ದೇವೆ, ಸರಿಯಾಗಿ ಮಾಡೋದಂತ ಮಾಡ್ತಾ ಇದ್ದೇವೆ. ಎಸ್ ಮ್ಯಾಮ್, ಒಂದು ಪ್ರಶ್ನೆ ಕೇಳಬೇಕು ಅನಿಸ್ತು, ಮತ್ತೆ ನೆನಪಾಯಿತು. ಯಡಿಯೂರಪ್ಪನವ್ರ ಬಗ್ಗೆ, ತಾವು ಕೂಡ ಶಾಸಕಿ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು.
ಯಡಿಯೂರಪ್ಪನ ಮೇಡಮ್ ತಾವು ಹೇಗೆ ಕಂಡಂತೆ ಒಂದು ಸೈಕಲ್ ತುಳಿದು ಇಲ್ಲಿಯವರೆಗೆ ಬಂದು ಪಕ್ಷವನ್ನ ದಕ್ಷಿಣ ಭಾರತದಲ್ಲೇ ಬಿಜೆಪಿ ಇವತ್ತು ಕರ್ನಾಟಕಕ್ಕೆ ಒಂದು ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ, ಪಕ್ಷ ಅಧಿಕಾರಕ್ಕೆ ಬಂತು, ಸೈಕಲ್ ತುಳಿದು ಇಲ್ಲಿಯವರೆಗೆ ಪಕ್ಷ ಅಧಿಕಾರವನ್ನ ತಂದು ನಿಲ್ಲಿಸಿದ್ದಾರೆ ಯಡಿಯೂರಪ್ಪನವರು. ಒಬ್ಬ ರಾಜ್ಯ ಮಟ್ಟದಲ್ಲಿ ಯಡಿಯೂರಪ್ಪನವರು ಈಗ ಪ್ರಮುಖ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ತಾವು ಅವರ ಕಾರ್ಯವೈಖರಿಗಳನ್ನ, ಅವರ ಸಂಘಟನೆಯ ದೂರದೃಷ್ಟಿಯನ್ನ, ಅವರ ದೂರದೃಷ್ಟಿಯ ನಿಲುವುಗಳನ್ನ ತಾವೆಲ್ಲ ಕೂಡ ಹತ್ತಿರದಿಂದ ಕಂಡಿದ್ದೀರಿ ಮೇಡಮ್. ಒಂದಿಷ್ಟು ಬಗ್ಗೆ ಒಂದಿಷ್ಟು ಮೆಲುಕು ಹಾಕೋದಾದ್ರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಯಾಕಂದರೆ ಭಾಳಷ್ಟು ಜನ ಅವ್ರ ಜೊತೆಗಿದ್ದವರು ಇದ್ದಾರೆ. ಬಟ್ ನಾವು ಅವಾಗಿಂದ ಈಗ ವೃತ್ತ ಮಾಡ್ಲಿಕ್ಕೆ ಹೋದರೆ ಅಂದರೆ 2005ಇಂದನೇ ನಾವು ಪರಿಚಯ ಅಂತ ಹೇಳಬೇಕು. ಒಂದು ಗುಡ್ಡ ಕುಸಿತ ಆದಾಗ, ಕಾರವಾರದಲ್ಲಿ ಗುಡ್ಡ ಕುಸಿತ ಆದಾಗ ನಾನು ತಾಲೂಕಾ ಪಂಚಾಯತಿ ಅಧ್ಯಕ್ಷಳಾಗಿದ್ದೆ ಆವಾಗ. ಆ ಮೂಮೆಂಟ್ನಲ್ಲಿ ಅಲ್ಲಿ ಗಾಡಿ ಹೋಗ್ತಾ ಇರಲಿಲ್ಲ. ದೊಡ್ಡ ಗುಡ್ಡ ಬಿದ್ದು 19 ಜನ ನೆಲಸಮ ಆಗಿದ್ದರು ಕಡವಾಡ ಅಂತ ಗ್ರಾಮದಲ್ಲಿ. ಒಂದು 19 ಜನ ನೆಲಸಮ ಆದಾಗ ಆವಾಗ ಅವರು ಉಪಮುಖ್ಯಮಂತ್ರಿ ಏನಿದ್ರು, ಆವಾಗ ಆ ಟೈಮ್ನಲ್ಲಿ ಅವರು ಆ ಒಂದು ಟ್ರೈನ್ ಅರ್ಧ ಭಾಗದಲ್ಲಿ ಬಂದು ಆ ಒಂದು ಜಾಗಕ್ಕೆ ವಿಸಿಟ್ ಕೊಟ್ಟವರು. ನಿಜ ಹೇಳಬೇಕಂದ್ರೆ ಭಾಳ ಪ್ರೌಡ್ ಫೀಲ್ ಆಗುತ್ತೆ. ಅಲ್ಲಿಂದ ಇಲ್ಲಿ ತನಕ ಅವರ ಜರ್ನಿ ಎಲ್ಲಿ ನಾನು ಅವರನ್ನು ಕಂಡಂಥವ್ರು, ಅವ್ರಿಗಿಂತ ಮಿಗಿಲಾಗ್ದು ಯಾವುದಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಅವರು ಹೇಳುವಂಥ ಮಾತುಗಳಾಗಲಿ, ಅವ್ರು ಕಲಿಸ್ಕೊಡುವಂಥ ಪಾಠಗಳಾಗಲಿ, ಅಂದರೆ ಪಾಠನೇ ಗುರುಗಳಂದರೆ ಪಾಠನೇ ಇರಬೇಕು ಅದು. ಯಾಕಂದ್ರೆ ನಾವು ಅಧಿವೇಶನ ಟೈಮ್ನಲ್ಲಿ ಎಲ್ಲೋ ಹೊರಗಡೆ ಕೂತ್ಕೊಂಡಿದ್ರೆ ಎಲ್ಲರೂ ಎಬ್ಸ್ಕೊಂಡು ಒಳಗೆ ತರೋರು ಅವರು. ನೀವು ಅದನ್ನು ಕಲಿಬೇಕು, ನೀವು ಒಳಗಡೆ ಇರಬೇಕು. ನಿಮ್ಗೆ ಅಧಿವೇಶನ ಅಂದರೆ ಏನು, ಅಲ್ಲಿ ಪ್ರಶ್ನೋತ್ತರಗಳು, ಚುಕ್ಕೆ ಪ್ರಶ್ನೆಗಳು, ನಾವು ಫಸ್ಟ್ ಎಲ್ಲ MLAಗಳು ಅದು ನಾವು ನಿರಂತರವಾಗಿ ಕೇಳಬೇಕು, ಅಲ್ಲಿ ಕೂತ್ಕೊಂಡಿರಬೇಕು. ಫಸ್ಟ್ ಆಫ್ ಆಲ್ ಆಗಿ ಬೇರೆ ಬೇರೆ ಥರದ ಕ್ವಶನ್ಗಳು, ಬೇರೆ ಬೇರೆ ಯೋಜನೆಗಳ ಬಗ್ಗೆ ಕೇಳ್ತಾರೆ, ಎಕ್ಸ್ಪೀರಿಯೆನ್ಸ್ ಇರಬೇಕು. ಇದೆಲ್ಲ ಕೂಡ ನಮಗೆ ಪ್ರತಿನಿತ್ಯ ಹೇಳೋರು ಅವರು. ಪ್ರತಿನಿತ್ಯ ಅವರು ರಾಜ್ಯಾಧ್ಯಕ್ಷರಿದ್ದರು ಅವಾಗ, ಹಿಂದೆ ಕೂಡ ಪ್ರತಿನಿತ್ಯ ಅದನ್ನು ಕೂಡ ಹೇಳುವರು. ಮತ್ತು ಅವರು ಇವತ್ತು ಕೂಡ ಅಷ್ಟೇ ಗಟ್ಟಿಯಾಗಿ ಸಂಘಟನೆ ವಿಷಯದಲ್ಲಿ ಮಾತಾಡೋದು. ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು. ನೀವು ಸಂಘಟನೆ ವಿಷಯದಲ್ಲಿ ಅವರು ಮಾಡಿರುವಂಥ ಇವತ್ತು ಸೈಕಲ್ ತುಳಿದು ಆ ಸಂಘಟನೆಯಲ್ಲಿ ಭಾಗವಹಿಸಿ ಸಂಘದಿಂದ ಈಗ ತನಕನೂ ಅವ್ರು ಮಾಡ್ಕೊಂಡು ಬಂದಿರುವಂಥ ಕಾರ್ಯಗಳನ್ನು ನೋಡ್ತಾ ಇದ್ದಾರೆ. ಗ್ರೇಟ್ ಪರ್ಸನ್ ಅವರು. ಅವರಿಗೆ ನಾವು ಎಷ್ಟು ಅಂದೇ ಅಲ್ಲ, ಅವ್ರಿಗೆ ಎಷ್ಟು ಗೌರವ ಕೊಟ್ಟರು ಸಾಲದು. ಯಾಕಂದರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಮತ್ತೆ ಮಾತುಗಳಿಲ್ಲ, ಅಳುನೇ ಬರುತ್ತೆ ಅಷ್ಟು. ಅವ್ರು ನೋಡಿದ್ರೆ ಈಗ ಇಷ್ಟು ವರ್ಷ ಆದರೂ ಕೂಡ ಮೊನ್ನೆಗೆ ನಾವು ಅವರು ಹುಟ್ಟಿದ ಹಬ್ಬಕ್ಕೆ ಹೋಗಿದ್ವಿ. ಅವರ ಆ ಮಾತುಗಳನ್ನು ಕೇಳ್ತಾ ಇರಬೇಕಾದ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಹೌದು, ಯಾರು ಏನೋ ವಿಚಾರ ಮಾಡಿದ್ರು ಪಕ್ಷವನ್ನು ಕಟ್ಟಿದವ್ರು ಹೇಗಿರ್ತಾರಂದರೆ ಪಕ್ಷದ ಬಗ್ಗೆ ವಿಚಾರ ಮಾಡ್ತಾರವರು, ಬೇರೆ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕ್ಷಣದಲ್ಲಿ ನಾವು ಮನೆಗೆ ಬರ್ತೇವೆ, ನಮ್ಮ ಊಟದ ತಾಟಲ್ಲಿ ಅವ್ರು ಕೂತ್ಕೊಂಡಿದ್ರೆ ಅವ್ರು ಊಟ ಮಾಡಲೇಬೇಕು, ಕೂತ್ಕೊಮ್ಮ ನೀವು ಊಟ ಮಾಡಿ ಅವ್ರಿಗೆ ಬಡಿಸಿ ಅಂತ ನಾವು ಊಟ ಮಾಡೋರು ಆ ಥರದಲ್ಲಿ ಪ್ರೀತಿಯಿಂದ. ಯಾರಿಗೂ ಮನೆಗೆ ಬಂದರೂ ಕೂಡ, ಮನೆ ಒಳಗೆ ಬಂದರೂ ಕೂಡ ಆ ರೀತಿಯಲ್ಲಿ ಅವರು ಉಪಚಾರ ಮಾಡುವಂಥ ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂಥ ಹಿರಿಯರು ಹಾಕ್ಕೊಂಡಿರುವಂಥ ನಮ್ಮ ಯಡಿಯೂರಪ್ಪಾಜಿಯವರು. ಅವರನ್ನು ಎಷ್ಟು ಸ್ಮರಿಸಿದ್ರು ಕೂಡ, ಅವರಿಗೆ ಎಷ್ಟು ಗೌರವ ಕೊಟ್ಟರು ಕೂಡ ಕಡಿಮೆನೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಓಕೆ ಮ್ಯಾಮ್. ಹೌದು, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅವರಂತ ಈಗ ಇವತ್ತು ಅವರು ಧೀಮಂತ ನಾಯಕರು. ಅವರು ಕೃಷಿಕರಿಗಾಗಲಿ, ಅವರು CM ಆದಾಗ ಫಿಷರ್ಮೆನ್ ಸಲುವಾಗಿ ನೀವು ಮಾತಾಡಿದ್ರಿ, ನಮಗೊಂದು ಹೇಳಿದ್ರು ಅವರು, ಫಿಷರ್ಮೆನ್ ಸಲುವಾಗಿ ನಾವೇನಾದರೂ ಮಾಡಬೇಕು ಅಂತ. ನೇಕಾರರಿಗೆ ಸಾಲ, ನಾನು ಅಲ್ಲೇ ಕೂತ್ಕೊಂಡಿದ್ದೆ CM ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ಖುಷಿಯಲ್ಲಿ ನನಗೇನಾದರೂ ಮಾಡಬೇಕು ಅಂದಾಗ, ಸರ್ ನಮ್ಮ ಫಿಷರ್ಮೆನ್ ಜನರ ಸಲುವಾಗಿ ಒಂದು ಏನಾದರೂ ಸಾಲ ಮನ್ನಾ ಮಾಡಿ ಅಂತ. ನೇಕಾರಿಗೆ ಸಾಲ ಮನ್ನಾ ಮಾಡಿದರು. ಆಮೇಲೆ ಇವರಿಗೆಲ್ಲ ಸಾಲ ಮನ್ನಾ ಮಾಡಿದಾಗ ರೈತರಿಗೆ ಇದು ಕೂಡ ಇತ್ತು, ಫಿಷರ್ಮನ್ರಿಗೆ ಸಾಲ ಮನ್ನಾ ಮಾಡಿದ್ದಾರೆ. ಹೌದು, ಆ ರೀತಿಯಲ್ಲಿ ಅವರು ಒಳ್ಳೆಯದಾಗಿ ಅದನ್ನು ಮಾಡಿದವರು. ಅಂದರೆ ನಮಗೀಗ ಗೊತ್ತಾಗುವಂತೆ ಅವರು ಇನ್ನೂ ಜಾಸ್ತಿ ಸಮಯ ಇದ್ದರೆ ಒಂದು ಒಳ್ಳೆಯ ಒಂದು ಆಲೋಚನೆಗಳು ಮತ್ತೆ ಜನರಿಗೆ ಸಿಗುವಂಥದ್ದು ಆಗ್ತಾ ಇತ್ತು ಅಂತ ಒಂದು ಬಯಕೆ ನಮ್ಮದು. ಹೌದೌದು ಮ್ಯಾಮ್, ಇಷ್ಟೊತ್ತು ಯಡಿಯೂರಪ್ಪನವ್ರ ಬಗ್ಗೆ ಹೇಳಿದರೆ, ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಅವರು ಕೂಡ ತಂದೆ ಹಾದಿಯಲ್ಲೇ ಸಾಗ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಅನೇಕ ಕಡೆಗಳಲ್ಲಿ ಕೇಳ್ತಾ ಇದ್ದಾರೆ. ಈಗ ಅವರು ರಾಜ್ಯಾಧ್ಯಕ್ಷರಾಗಿ 2 ವರ್ಷಕ್ಕಿಂತ ಅಧಿಕ ಸಮಯ ಆಯಿತು. ಹಾಗಾಗಿ ವಿಜೇಂದ್ರ ಅವರ ಕಾರ್ಯವೈಖರಿ ಒಬ್ಬ ಯುವಕರಾಗಿ ಸಂಘಟನೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ಮತ್ತು ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಕರ್ನಾಟಕದಲ್ಲಿ ಮತ್ತೆ BJP ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ತಾವು, ಯಾಕಂದರೆ ಮಹಿಳಾ ಮೂಲಕ ಒಂದು ಉಪಾಧ್ಯಕ್ಷೆ, ಹಾಗಾಗಿ ಏನು ಹೇಳ್ತೀರಾ ಮ್ಯಾಮ್ ಅಂತ? ನಿಜವಾಗ್ಲೂ ನಮಗೂ ಕೂಡ ಖುಷಿ ಅನಿಸ್ತಾ ಇದೆ. ಯಾಕಂದರೆ ನಮ್ಮ ಯಡಿಯೂರಪ್ಪಾಜಿಯವರ ಮಗನಾಗಿ ಇದರಲ್ಲಿ ಇವತ್ತು ರಾಜ್ಯಾಧ್ಯಕ್ಷರಾಗಿ ಈ ಒಂದು ಸಮಾಜ ಸೇವೆ ಅನ್ನೋದರಲ್ಲಿ ಒಂದು ಮುಂದಗಡೆ ಇದ್ಕೊಂಡು ಅವರು ಕೆಲಸ ಮಾಡುವಂಥದ್ದು. ಅವ್ರು ರಾಜ್ಯಾಧ್ಯಕ್ಷರು ಒಂದು ಕಡೆ ಇದ್ದರೆ, ಒಂದು ಕಡೆಗೆ ಎಲ್ಲರನ್ನು ಕೂಡಿಸ್ಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಗೆ ತಾವು ಮಾಧ್ಯಮದಲ್ಲಿ ಇದೆಲ್ಲ ಹಿಂದೆ ಮುಂದೆ ಎಲ್ಲ ಕೇಳ್ತಾ ಇರುವಂಥದ್ದು ಅದು ದೊಡ್ಡ ಪ್ರಶ್ನೆ ಅಲ್ಲ ಅಂತ ಎಲ್ಲರೂ ಗೊತ್ತಿದ್ರೂ ಕೂಡ ಅದು ದೊಡ್ಡ ಪ್ರಶ್ನೆ ಇಲ್ಲ ಅಂತ. ಯಾಕಂದರೆ
ಹೈಕಮಾಂಡ್ ಒಂದ್ಸಲ ರಾಜ್ಯಾಧ್ಯಕ್ಷರು ಅಂತ ಹೇಳ್ಕೊಂಡು ಘೋಷಣೆ ಮಾಡಿದ ಮೇಲೆ ಅಲ್ಲಿ ಬೇರೆ ಮಾತಿರಲ್ಲ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯ ಎಷ್ಟು ನಿಷ್ಠುರವಾಗಿ ಹೇಗೆ ಕೆಲಸವನ್ನು ಮಾಡ್ತದಂದರೆ, ಒಂದು ಹೈಕಮಾಂಡ್ ಇವತ್ತು ಘೋಷಣೆ ಮಾಡಿದೆ ರಾಜ್ಯಾಧ್ಯಕ್ಷರು ಇವರೇ, ಅವರ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಂತ. ಈ ಒಂದು ಟೀಮ್ ಏನು ನಾವು ಮಾಡಿದಾರಲ್ಲ, ಅವರು ಎಲ್ಲಿಯೂ ಕೂಡ ಒಂದೇ ಒಂದು ದಿವಸ ಕೂತ್ಕೊಳ್ದೆ ತಂದೆಯವ್ರ ಥರನೇ. ಯಡಿಯೂರಪ್ಪಾಜಿಯವ್ರು ಹೇಗಿದ್ದರು, ಹಿಂದೆಲ್ಲ ಫ್ಲಡ್ ಆದಾಗೆಲ್ಲ ಅವ ಸಚಿವ ಸಂಪುಟದಲ್ಲಿ ವಿಸ್ತರಣೆನೇ ಆಗಲಿಲ್ಲ ಆಗಿತ್ತು, ಆದರೆ ಒಬ್ಬರೇ ಒನ್ ಮ್ಯಾನ್ ಶೋ ಆಗಿ ಒಬ್ಬರೇ ಇಡೀ ರಾಜ್ಯಾದ್ಯಂತ ಅವರು ತಿರುಗಾಡಿದ್ದಾರೆ. ಇಡೀ ಮಳೆಗಾಲದಲ್ಲಿ ಎಷ್ಟು ಕಡೆ ಫ್ಲಡ್ ಬಂದಿದೆ, ಎಷ್ಟು ಜಾಗದಲ್ಲಿ ಅವ್ರೇನು ತಿರುಗಾಡಿದ್ರು. ಸೇಮ್ ಥಿಂಗ್ ಇವರು ಕೂಡ ರಾಜ್ಯಾಧ್ಯಕ್ಷ ಘೋಷಣೆ ಮಾಡದಿದ್ರು ಕೂಡ ಅವರಿಗೆ ರಾಜ್ಯಾಧ್ಯಕ್ಷನೇ ಘೋಷಣೆ ಆಗಿದೆ ಅಂತ ನಾವೆಲ್ಲ ಭಾವಿಸೋದು. ಯಾಕಂದರೆ ಈಗ ಆಯಿತು, 2 ವರ್ಷ ಆಯಿತು. ಆ ನಿಟ್ಟಿನಲ್ಲಿ ಅವರು ಪ್ರತಿಯೊಂದು ಜಿಲ್ಲೆಯಲ್ಲಿ ಮೂಲೆ ಮೂಲೆಯಲ್ಲಿ ಹೋಗಿ ಸಂಘಟನೆ ವಿಚಾರವಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಒಳ್ಳೆಯ ಯುವ ನಾಯಕರಾಗಿ ಅವರು ತೋರಿಸ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ಹೆಚ್ಚು ಕಡಿಮೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಏನೇನೋ ಎಲ್ಲ ಮಾತುಗಳು ಬರ್ತಾ ಇದೆ, ಅದನ್ನು ಅಂದರೆ ಅವರು ಮನಸ್ಸಿಗೆ ತಗೊಳ್ಳೋದಿಲ್ಲ. ಏನೂ ಇರಲಿ, ಹಿರಿಯರಿದ್ದಾರೆ ಮಾತಾಡ್ತಾರೆ ಅಂತ ಹೇಳ್ಕೊಂಡು ಅವನು ನಮಗೂ ಕೂಡ ಆವಾಗವಾಗ ಕೂತ್ಕೊಂಡು ಸೂಚನೆ, ಕಮಿಟಿ ಮೀಟಿಂಗು ಇದೆಲ್ಲ ಕರೆದು ನಾವೆಲ್ಲ ಹೇಗಿರಬೇಕು ಅನ್ನೋದನ್ನು ಪಾಠವನ್ನು ಕೂಡ ನಮ್ಗೆ ಕಲಿಸ್ಕೊಡ್ತಾರೆ. ಯಾರೋ ಏನು ಹೇಳಿದಾರಂತ ನಾವು ತಲೆ ಕೆಡಿಸ್ಕೊಡ್ಬಾರ್ದು, ಸಂಘಟನೆಗೆ ಮಹತ್ವ ಕೊಡಬೇಕು. ಪಕ್ಷ ಏನು ಹೈಕಮಾಂಡ್ ನಮಗೆ ನಂಬ್ಕೊಂಡು ಇವತ್ತೇನು ಜವಾಬ್ದಾರಿ ಕೊಟ್ಟಿದೆ, ಆ ಜವಾಬ್ದಾರಿಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. ಮತ್ತು ಎಲ್ಲೂ ಕೂಡ ಕೀಳು ಮಟ್ಟದ ರಾಜಕಾರಣ ನಾವು ಮಾಡಬಾರ್ದು ಅನ್ನೋದಂದರೆ ನಮಗೆ ಸೂಚನೆ ಅವರಿಂದ ಬರ್ತಾ ಇರೋದಂಥದ್ದು. ಒಬ್ಬ ಗ್ರೇಟ್ ಲೀಡರ್ ಆಗಿ ಅವರು ಇವತ್ತು ಒಬ್ಬ ಶಾಸಕರಾಗಿ, ಶಿಕಾರಿಪುರದ ಶಾಸಕರಾಗಿ ಮತ್ತು ರಾಜ್ಯದ ಒಂದು ರಾಜ್ಯಾಧ್ಯಕ್ಷರಾಗಿ ಒಳ್ಳೆಯ ಒಂದು ಕೆಲಸವನ್ನು ಅವರು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ಇರೋದು. ಇಡೀ ನಮ್ಮ ರಾಜ್ಯದ ಜನತೆಗೆ ಒಂದೇ ಮಾತಾಡುವಂಥದ್ದು. ಯಾಕಂದರೆ ನಾವು ರಾಜಕೀಯದಲ್ಲಿದ್ದವರಿಗೆ ನಮಗೆ ಎಲ್ಲವೂ ಒಂದು ಕಡೆಗೆ ನಾವು ಮಾಡಿದ್ದು ಸರಿ ಅಂತ ಅನಿಸು. ಯಾರು ಏನು ಒರಿಜಿನಲಿ ತಪ್ಪು ಮಾಡ್ತಾರೆ ಅವರಿಗೆ ಶಿಕ್ಷೆ ಕೊಡ್ಬೋದು. ಯಾರು ತಪ್ಪೇ ಮಾಡೋದಿಲ್ಲ ಅವರೆಲ್ಲರೂ ಅಂಥವರೇ ಹೇಳೋದಕ್ಕೆ ಹೇಳಬಾರ್ದು ಅನ್ನೋದು. ಯಾಕಂದರೆ ಭಾಳಷ್ಟು ಜನ ವಿಚಾರ ಮಾಡ್ತಾರೆ, ರಾಜಕೀಯದಲ್ಲಿ ಇದ್ದವರು ಎಲ್ಲರೂ ಅದೇ ಥರ ಅಂತ ಅಂದ್ಕೊಳ್ತಾರೆ. ಅದಕ್ಕೆ ನಾವು ವಿರುದ್ಧ ಇದ್ದೇವೆ. ಯಾಕಂದ್ರೆ ನಾವು ಆ ಥರದಲ್ಲಿ ಮಾಡಲ್ಲ, ನಮ್ಮ ಮನಸ್ಸು ಒಪ್ಪಲ್ಲ ಬೇರೆ ಥರ. ಕೆಲವರು ಭಾಳಷ್ಟು ಜನ ಇರ್ಬೋದು ಆ ಥರದಲ್ಲಿ ಮಾಡೋರು, ಬಟ್ ಎಲ್ಲ ರಾಜಕಾರಣಿಗಳು ಒಂದೇ ಥರ ಇರಲ್ಲ. ರಾಜಕಾರಣಿಗಳಿಗೂ ಒಂದು ಒಳ್ಳೆಯ ಮನಸ್ಸಿರುತ್ತೆ, ಒಳ್ಳೆಯ ಒಂದು ಅವರು ಜನರಿಗೆ ಒಳ್ಳೆಯದನ್ನು ಮಾಡಬೇಕಂತ, ಮತ್ತು ಊರಲ್ಲಿ ಅಭಿವೃದ್ಧಿ ಮಾಡಬೇಕು, ರಾಜ್ಯ ಅಭಿವೃದ್ಧಿ ಕಾಣಿಸ್ಬೇಕು ಅಂತ ಹೇಳೋ ಕನಸಿರುತ್ತೆ. ಆ ಕನಸು ಕಟ್ಟೋದ್ರಲ್ಲಿ ನಾನು ಕೂಡ ಒಬ್ಬಳು ಅಂತ ಹೇಳ್ಕೊಂಡು, ಒಳ್ಳೆಯ ವಿಚಾರವನ್ನು ಮಾಡಲಿಕ್ಕೆ ಹೋದಾಗ ನಾನು ಕೂಡ ಅದರಲ್ಲಿ ಒಬ್ಬಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ನಮ್ಮ ಊರಿನ ರಾಜ್ಯದ ಜನತೆಗೆ ಇಷ್ಟೇ ಕೇಳ್ಕೊಳ್ಳೋದು, ನಮ್ಮ ಮತದಾನದ ಹಕ್ಕು ನಮಗೆಲ್ಲರಿಗೂ ಇರುತ್ತೆ. ಮತದಾನ ಮಾಡಬೇಕಾದ್ರೆ ನಾವು ಯಾವುದೇ ಆಮಿಷಗಳಿಗೆ ಒಡ್ಕೊಂಡು ಮತದಾನ ಮಾಡಬಾರ್ದು. ಎಲ್ಲರೂ ಮತದಾನ ಮಾಡಬೇಕು. ನೀವು ಯಾರಿಗೂ ಮತದಾನ ಮಾಡಿ, ಯಾರಿಗೂ ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಾ ಇಲ್ಲ, ಮತದಾನ ಕಂಪಲ್ಸರಿ ಮಾಡಲೇಬೇಕು. ಈ SIR ಏನು ಬರ್ತಾ ಇದೆ ಇವತ್ತು ಭಾಳ ಇಂಪಾರ್ಟೆಂಟ್, ಮೋದಿಯವರು ತರ್ತಾರೆ. ಈ SIRನಲ್ಲಿ ಇವತ್ತು ಗೋವಾ ರಾಜ್ಯ ತನಕ ಆಗಿಬಿಟ್ಟಿದೆ. ಈಗ ಏಪ್ರಿಲಿಂದ ನಮ್ಮ ಈ SIR ಸ್ಟಾರ್ಟ್ ಆಗ್ತದೆ. ನಾನು ಕೂಡ ಇಲ್ಲಿಯ ಒಂದು BLA 1 ಆಗಿ ನಾನು ಇದ್ದೇನೆ. ಈ BLA 2 ಭಾಳ ಕೆಲಸವನ್ನು 3 ತಿಂಗಳ ಹೊತ್ತಿಗೆ ಇದು ಕೆಲಸ ಮಾಡಿ ಮುಗಿಸ್ಬೇಕಾಗಿದೆ. ಬೇರೆ ಬೇರೆ ರಾಜ್ಯದಿಂದ ಬಂದವರು ಇಲ್ಲಿ ಇದ್ದುಕೊಂಡು ಮತದಾನ ಮಾಡಿ ಆ ಮತದಾರ ಪಟ್ಟಿಯನ್ನು ಬೇರೆ ಬೇರೆ ಥರದಲ್ಲಿ ಕೊಂಡೊಯ್ದು ಇದೆಲ್ಲ ನೋಡ್ತಾ ಇದ್ದೀವಿ. ಡಿಲೀಟ್ ಮಾಡೋದು, ನಾವು ಸೇರ್ಪಡೆ ಮಾಡೋದು, ಈಗಿನ 18 ವರ್ಷ ತುಂಬಿದವರಿಗೆ ಅವರಿಗೆ ಆ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವಂಥದ್ದು, ಯಾರು ತೀರ್ಕೊಂಡಿದ್ದಾರೆ ಅವರನ್ನು ತೆಗೆಯುವಂಥದ್ದು. ಸುಮ್ಮನೆ ಏನು ಹೇಳಬೇಕಂದ್ರೆ ಬೇರೆ ಬೇರೆ ಇವರು ಕೂಡಿಕೊಂಡು ಆ ಮತದಾನಕ್ಕಷ್ಟೇ ಸೀಮಿತ, ಯಾರನ್ನು ಆರಿಸ್ಬೇಕು ಅಂತ ಅದೇನೋ ಮತಗಳಿರ್ತವೆ ಅದನ್ನು ಡಿಲೀಟ್ ಮಾಡೋದು, ಇದೆಲ್ಲ SIRನಲ್ಲಿ ಬರ್ತದೆ. ಅದು ಕೂಡ ನಾವು ಸರಿಯಾಗಿ ಮುಂದಿನ ದಿವಸದಲ್ಲಿ ಮಾಡಬೇಕಾಗಿದೆ. ಅದಕ್ಕಾಗಿ ಮತದಾರದಲ್ಲಿ ಒಂದೇ ವಿನಂತಿ, ಕೇವಲ ರಾಜಕಾರಣಿಯನ್ನು ಬೇರೆ ರೂಪದಲ್ಲಿ ನೋಡದೆ ನಿಮಗೆ ಒಳ್ಳೆಯ ಮನುಷ್ಯರು ಯಾರಿದ್ದಾರೆ, ಕೆಲಸ ಮಾಡೋರು ಯಾರು, ಮತ್ತು ಮುಂದಿನ ದಿವಸದಲ್ಲಿ ನಮ್ಮ ಕೇಂದ್ರದಲ್ಲಿ ನೋಡಿ ಮೋದಿಯವರು ಯಾವ ಥರದಲ್ಲಿ ಕೆಲಸ ಮಾಡ್ತಾರೆ, ರಾಜ್ಯದಲ್ಲಿಯೂ ಕೂಡ ಒಳ್ಳೆಯ ಒಂದು ಸರ್ಕಾರ ಬರಬೇಕು ಅಂದರೆ ನಿಮ್ಮ ಒಂದು ಮತದಾನ ಭಾಳ ಯೋಗ್ಯವಾಗಿರ್ತದೆ. ಅದನ್ನು ಹುಡುಕಿ ನೋಡಿ ನೀವು ಮತ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಓಕೆ, ಲಾಸ್ಟ್ ಟೈಮ್ ಮೋದಿ ಅವರು ಬಂದಿದ್ರು ಮ್ಯಾಮ್ ಸ್ಟೇಜಲ್ಲಿ ಕೂಡ ಪ್ರಚಾರಕ್ಕಾಗಿ. ಹೇಗೆ ಏನು ಮಾತುಕತೆ ಆಯಿತು ಮ್ಯಾಮ್, ಹೇಗೆ ಮಾತಾಡಿಸಿದ್ರು, ಹೇಗೆ ತುಂಬ ಹತ್ತಿರದಿಂದ ಕಂಡಿದ್ದೀರಿ ಮೋದಿ ಅವ್ರನ್ನ? ನಾನು ಸುಮಾರು 4 ರಿಂದ 5 ಫಂಕ್ಷನ್ಗೆ ಮೋದಿಯವ್ರ ಜೊತೆ ವೇದಿಕೆ ಹಂಚ್ಕೊಂಡಿದ್ದೇನೆ. ಶಿರ್ಸಿ ಮತ್ತು ಅಂಕೋಲಾ ಭಾಗದಲ್ಲಿ ಬಂದಾಗ ನನಗೆ ತುಂಬ, ನಾನು MLA ಅದಕ್ಕೆ ನನ್ನ ಪ್ರಚಾರ ಕಡಿಮೆ ಆಯ್ತೇನೋ ಅಂತ ಅನ್ನಿಸ್ತಾ ಇದೆ. ಅಂಕೋಲಾ 42 ವರ್ಷಗಳ ನಂತರ ಒಬ್ಬರು ಪ್ರಧಾನಿ ನಮ್ಮೂರಿಗೆ ಬಂದಿರುವುದು. 42 ವರ್ಷಗಳ ಮೋದಿಜಿಯವರು ಅದನ್ನು ಉಲ್ಲೇಖ ಮಾಡಿದ್ದಾರೆ ಭಾಷಣದ ಟೈಮ್ನಲ್ಲಿ. ಫಸ್ಟ್ ಟೈಮ್, ಹೌದು. ಅಂದರೆ ನಮ್ಗೆ ಕೊಟ್ಟಿರೋಕ್ಕೆ ಒಂದು 50,000 ಜನ ಕೊಟ್ಟಿದ್ರು, ನಮ್ಮಲ್ಲಿ 1.5 ರಿಂದ 2 ಲಕ್ಷ ಜನ ಸೇರಿದ್ರು. ಅಷ್ಟು ಅಂದರೆ ನಮ್ಗೆ ಏನಾಗಿತ್ತು ಅಂದರೆ ಇಡೀ ಜಿಲ್ಲೆದಿತ್ತು, ಇಲ್ಲೇ ನಮ್ಗೆ ಅರ್ಜೆಂಟ್
ಕಾಂಗ್ರೆಸ್ನವ್ರು ಆ ಟೈಮಿಗೆ ಅವ್ರಿಗೆ ಬರಲಿಕ್ಕೆ ಕೊಡಬಾರ್ದು, ನೇವಲ್ ಬೇಸ್ ಜಾಗ ಅದು ರಿಸರ್ವ್ ಆಗಿದೆ, ಅದನ್ನ ಬರಲಿಕ್ಕೆ ಕೊಡಬಾರ್ದು ಅಂತ ಹೇಳ್ಕೊಂಡು ಕೋರ್ಟ್ ಕಚೇರಿ ಏನೆಲ್ಲ ಮಾಡಿ ಅದು ಕ್ಲೋಸ್ ಮಾಡಲಿಕ್ಕೆ ಮಾಡಿದರು. ನಾನು ಹಠ ಹಿಡಿದು ಯಾವುದೇ ಸ್ಥಿತಿಯಲ್ಲಿ ಇದು ಆಗಲೇಬೇಕು, ಇನ್ನು ಟೈಮ್ ಇದೆ, 6 ದಿವಸ ಇದೆ, ಅಷ್ಟು ದಿವಸ ಇದ್ದರೂ ಕೂಡ ನಾನು ಮತ್ತು ಜೋಶಿ ಸರು, ನಮ್ಮ ಇವರು ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್, ಇವರಿಗೆಲ್ಲ ಗಡ್ಕರಿ ಸರ್ ಅವರು ಹೆಲ್ಪ್ ಮಾಡಿದ್ರು. ಹೀಗೆ ಮಾಡಿ ಎಲ್ಲ 3 ದಿವಸ 4 ದಿವಸ 7-8 ಮಷಿನ್ಗಳು ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ಹಿಡ್ದು ಇಡೀ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ, ಹೌದು ಒಂದು 6 ದಿವಸದಲ್ಲಿ, ಯಾಕಂದ್ರೆ ತುಂಬ ಡಿಲೇ ಮಾಡಿಬಿಟ್ರು, ಮತ್ತೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಅವ್ರು. ಮತ್ತು ನನ್ನ ಕ್ಷೇತ್ರದಲ್ಲಿ ನಾನಿರಬೇಕಾದ್ರೆ ನಾನೇ ಮೇಲೆ ಒಂದ್ಸಲ ತರೋದು ಖುಷಿ ಇತ್ತು. ಅದು ನನಗೆ ಏರ್ಪೋರ್ಟ್ ಆಗೋ ಟೈಮಿಗೆ ಅವ್ರ ಕೈಯಿಂದ ಗುದುಲೆ ಪೂಜೆ ಮಾಡಬೇಕಂತ ಆಸೆ ಇತ್ತು. ನೆವಲ್ ಬೇಸ್ ಏರಿಯಾದಲ್ಲಿ ಏರ್ಪೋರ್ಟ್ ಆಗ್ತಾ ಇದೆ ಅದು. ಬಟ್ ಅದೇ ಸ್ಥಳದಲ್ಲಿ ನನಗೆ ಆಸೆ ನೆರವೇರಿಸ್ಲಿಕ್ಕೆ ಆಗಲಿಲ್ಲ ಆ ಟೈಮ್. ಅದು ಅಲ್ಲಿ ಪಾಪ ಅಲ್ಲಿ ಜನರಿಗೆ ಸ್ವಲ್ಪ ಅನುಕೂಲತೆ ಇಲ್ಲದ ಕಾರಣ ಅಲ್ಲಿ ಜನರಿಗೆ ಹಣ ಕೊಡೋದ್ರಿಂದ ಅದು ಆಗಲಿಲ್ಲ. ಬಟ್ ಅದೇ ಪ್ಲೇಸ್ನಲ್ಲಿ ಈ ವಿಷಯಕ್ಕಾದರೂ ಅವ್ರಿಗೆ ಬಂದು ಅದು ಆ ಸಮಾವೇಶ ನಡೆಸೋದಕ್ಕೆ ನನಗೆ ತುಂಬ ಖುಷಿ ಇದೆ. ಆ ಟೈಮ್ನಲ್ಲಿ ಮೋದಿಜಿಯವರು ಕೂಡ ತುಂಬ ಖುಷಿಪಟ್ಟರು. ಭಾಳ ವರ್ಷದ ಮೇಲೆ ಈ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಅಂತ ಒಬ್ಬ ಪ್ರಧಾನಿ ಬಂದಿರೋದಂದರೆ ಮೋದಿಜಿಯವರು ಆ ಟೈಮ್ನಲ್ಲಿ ಬಂದು ಪ್ರಚಾರದ ಟೈಮ್ ಬಂದರು. ಆನಂತರ ಸಿರ್ಸಿಯಲ್ಲಿ ಕೂಡ ಅವರು ಬಂದರು. ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದೆ, ನನಗೆ ಫಸ್ಟ್ ಶಾಲ್ ಆಗಲಿಕ್ಕೆ ಅವಕಾಶ ಸಿಕ್ತು ಅವರನ್ನು ಸ್ವಾಗತ ಮಾಡಲಿಕ್ಕೆ. ನಾನು ಬೇರೆ ಏನೂ ಹೇಳಿಲ್ಲ, ನಾನು ಅಷ್ಟೇ ಅವರಿಗೆ ರಿಕ್ವೆಸ್ಟ್ ಮಾಡೋದು. ನನ್ನ ಕಣ್ಣಿಂದ ಆನಂದ ಬಾಷ್ಪ ಬರ್ತಾ ಇತ್ತು ಖುಷಿಯಾಗಿ. ನಾನು ಒಂದೇ ಕೇಳ್ಕೊಂಡಿದ್ದಂದರೆ, ಸರ್ ತಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಿದ್ದಕ್ಕೆ ತುಂಬ ನಮ್ಮ ಕ್ಷೇತ್ರದಿಂದ ಧನ್ಯವಾದಗಳನ್ನು. ಅವರು ನೀವು ನೋಡಿ ಆ ಟಿ ವಿಯಲ್ಲಿ ಅವರು ಭಾಳ ಮಗ್ನರಾಗಿಬಿಟ್ರು. 1-2 ನಿಮಿಷ ಅವ್ರ ಕಣ್ಣಲ್ಲಿ ನೀರೇ ಬಂದುಬಿಡ್ತು ಈ ಮಾತು ಹೇಳ್ಬೇಕು. ನನ್ನ ಕಣ್ಣಲ್ಲಿ ನಮ್ಗೆ ನೀರು ಬರ್ತಾಗೆ ಅವರು ಕೂಡ ಕಣ್ಣಲ್ಲಿ ನೀರು ಹಾಕ್ಬಿಟ್ರು, ನೋಡ್ತಾನೆ ಉಳಿದುಬಿಟ್ರು. ಒಂದು ಕ್ಷಣ ನನಗೆ ಎಲ್ಲೋ ದೇವರ ಒಂದು ದೇಗುಲಕ್ಕೆ ಬಂದಿದ್ದೇನೆ, ದೇವರ ದರ್ಶನ ಆಗ್ತಾ ಇದೆ ಏನು ಅಂತ ನನಗೆ ಭಾಸ ಆಯಿತು ಆ ಕ್ಷಣ. ನಾನು ಯಾವತ್ತೂ ನನ್ನ ಜೀವನದಲ್ಲಿ ಮರೀಲಿಕ್ಕಿಲ್ಲ. ಅಂಥ ಒಂದು ದೇವ ಸಮಾನವಾದ ಮಾನವ ನಮ್ಗೆ ಇವತ್ತು ಮೋದಿಜಿಯವರು ಸಿಕ್ಕಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ 2 ಬಾರಿ ಅವರು ಬಂದು ಹೋದರು. ಭಾಳ ಒಳ್ಳೆಯ ಒಂದು ನಮಗೂ ಕೂಡ ಅಪರ್ಚುನಿಟಿ ಅದು. ಅದು ನಮಗೂ ಕೂಡ ಒಂದು ಹೆಗ್ಗಳಿಗೆ ಕೂಡ. ಇಡೀ ಇತಿಹಾಸದಲ್ಲಿನೇ 42 ವರ್ಷ ನಂತರ ಪ್ರಧಾನಿ ನಾವಿದ್ದಾಗ ಬಂದಿದ್ದಾನೆ, ಅದು ಕೂಡ ನಮಗೂ ಕೂಡ ಖುಷಿ ತಂದಿರುವಂಥದ್ದು. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದೀರಿ. ತಮ್ಮ ಬಾಲ್ಯದ ದಿನಗಳು, ಸಂಘಟನೆಯ ಬಗ್ಗೆ ಮತ್ತು ತಾವು ಶಾಸಕಿದ್ದಂಥ ಸಂದರ್ಭದಲ್ಲಿನ ಕಾರ್ಯಯೋಜನೆಗಳ ಬಗ್ಗೆ, ಆ ಕನಸುಗಳ ಬಗ್ಗೆ ಎಲ್ಲವನ್ನ ಬಿಚ್ಚಿಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದಿಷ್ಟು ತಮಗೆ ಹೆಚ್ಚಿನ ಅವಕಾಶಗಳು ಸಿಗಲಿ ಎಂದು ಹಾರೈಸ್ತೇನೆ ಮ್ಯಾಮ್. ಥ್ಯಾಂಕ್ ಯು. ವೀಕ್ಷಕರು, ಇದಿಷ್ಟು ರೂಪಾಲಿ ನಾಯಕ್ ಅವರ ಮಾತುಗಳು. ರೂಪಾಲಿ ನಾಯಕ್ ಅವರು ಪ್ರಸ್ತುತ ಮಾಜಿ ಶಾಸಕಿ. ಆದರೆ ಅಧಿಕಾರ ಇರಲಿ ಬಿಡಲಿ, ನನ್ನ ಕಾರ್ಯವನ್ನು, ನನ್ನ ಕೆಲಸವನ್ನು, ನನ್ನ ಇಡೀ ಜೀವನವನ್ನು ಜನಸೇವೆಗಾಗಿ ನಾನು ಮುಡಿಪಾಗಿಡ್ತೇನೆ. ಹಾಗೆಯೇ ಪಕ್ಷವನ್ನು ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ, ಮಹಿಳೆಯರನ್ನು ಮತ್ತಷ್ಟು ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ನಾನು ಹೆಚ್ಚೆಚ್ಚು ಕೆಲಸವನ್ನು ಮಾಡ್ತೇನೆ ಇರುವಂಥ ಮಾತುಗಳನ್ನು ರೂಪಾಲಿ ನಾಯಕ್ ಅವರು ಹೇಳ್ತಾ ಇದ್ದಾರೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವೀಕ್ಷಕರೇ ವಿಶ್ವವಾಣಿ ಟಿವಿ. ನಮಸ್ಕಾರ.